ನಮಸ್ಕಾರ, ಇದು ನಮ್ಮ ಸೋಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಪಾಂಡವಪುರದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ನ್ಯಾಯಬೆಲೆ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಲು ಡಾಕ್ಟರ್ ಪುಷ್ಪಾ ಅಮರನಾಥ್ ಸೂಚನೆ. ಗೃಹಲಕ್ಷ್ಮಿ ಹಣದಿಂದ ಬದುಕು ಕಟ್ಟಿಕೊಂಡ ಜಯಲಕ್ಷ್ಮಮ್ಮರಿಗೆ ಅಭಿನಂದನೆ. ಹೊಸಹಳ್ಳಿಯಲ್ಲಿ ಸದ್ಗುರು ಲಿಂಗಾನಂದರ ಭಜನಾ ಮಂದಿರ ಹಾಗೂ ದಾಸೋಹ ಕೊಠಡಿ ಲೋಕಾರ್ಪಣೆ. ಮಠದ ಬೆಳವಣಿಗೆ ಬಗ್ಗೆ ಬಿಆರ್ ರಾಮಚಂದ್ರ ಪ್ರಶಂಸೆ. ಭಕ್ತರು ನೆಮ್ಮದಿಯಿಂದ ಬದುಕಲು ಸ್ವಾಮೀಜಿ ಸಲಹೆ. ಜೂನ್ 23ರಂದು ಮಂಡ್ಯದಲ್ಲಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಸ್ಮರಣೆ. ಹಲವು ಗಾಯಕರಿಂದ ಗಾಯನ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಹೇಳಿಕೆ. ಭಾರತೀನಗರದಲ್ಲಿ ಯೋಗ ಸಮಾವೇಶ ಯಶಸ್ವಿ. ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡಲು ಗಣ್ಯರ ಕಳಕಳಿ. ಡಾಕ್ಟರ್ ಮಾದೇಗೌಡ ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಆಯೋಜನೆ. ಕೆರಗೋಡು ಗ್ರಾಮದಲ್ಲಿ ಜನಪದ ಪರಿಷತ್ ಜಿಲ್ಲಾ ಘಟಕ ಆರಂಭ. ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ವಿಜಯಕೊಪ್ಪ ಅಧಿಕಾರ ಸ್ವೀಕಾರ. ರಾಜ್ಯದಲ್ಲಿ ಜಾನಪದ ಸಾಂಸ್ಕೃತಿಕ ನೀತಿ ಜಾರಿಗೆ ತರಲು ನಿವೃತ್ತ ನ್ಯಾಯಮೂರ್ತಿ ಕಳಕಳಿ. ಬಡವರು ಯಾವುದೇ ಕಾರಣಕ್ಕೂ ಹಸುವಿನಿಂದ ನರಳಬಾರದು. ಬಡವರ ಹೊಟ್ಟೆ ತುಂಬಿದರೆ ಅವರಿಗೆ ಕೆಲಸ ಮಾಡಲು ಶಕ್ತಿ ದೊರೆಯುತ್ತದೆ ಎಂಬ ಕಾರಣಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ತಿಳಿಸಿದರು. ಇವತ್ತು ಪುಷ್ಪಾ ಅಮರನಾಥ್ ಅವರು ಪಾಂಡವಪುರದಲ್ಲಿ ದಿನವಿಡೀ ಪ್ರವಾಸ ಇತ್ತು. ಮೊದಲಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಸಭೆ ನಡೆಯುತ್ತೆ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದ್ದಾವೆ. ಒಟ್ಟಾರೆ ಗ್ಯಾರಂಟಿ ಯೋಜನೆ ಉದ್ದೇಶ ಏನು ಅಂತಂದರೆ, ಬಡವರು ಯಾರೂ ಕೂಡ ಹಸುವಿನಿಂದ ನರಳಬಾರ್ದು. ಜೊತೆಗೆ ದಿಢೀರ್ ಅಂಗಡಿಗಳಿಗೆ ಭೇಟಿಯನ್ನು ಕೊಡಿ ಸಂಬಂಧಿಸಿದ ಗ್ಯಾರಂಟಿ ಸಮಿತಿ ಪದಾಧಿಕಾರಿಗಳು. ಜೊತೆಗೆ ಕೆಲವು ನ್ಯಾಯಬೆಲೆ ಅಂಗಡಿಯವರು ಗ್ರಾಹಕರಿಂದ ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಹಾಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಏನಿತ್ತು ಸಭೆ ವಿಚಾರ ನೋಡ್ಕೊಂಡು ಬನ್ನಿ. ಪಾಂಡವಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು, ನ್ಯಾಯಬೆಲೆ ಅಂಗಡಿಗಳು ಬಡವರಿಗೆ ಪಡಿತರ ನೀಡುವ ಸ್ಥಳ, ಸರಿಯಾದ ತೂಕ ಹಾಗೂ ಗುಣಮಟ್ಟದ ಪಡಿತರ ಬಡವರಿಗೆ ದೊರಕಬೇಕು. ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಬಡವರು ಸರ್ಕಾರದ ಯೋಜನೆಯಿಂದ ವಂಚಿತವಾಗಬಾರದು ಅಂತ ಹೇಳಿದರು. ನ್ಯಾಯಬೆಲೆ ಅಂಗಡಿ ಅವರಿಗೆ ಪಡಿತರ ವಿತರಣೆ ಅವರಿಗೆ ಕಮಿಷನ್ ನೀಡಲಾಗುತ್ತಿದೆ. ಹೆಚ್ಚುವರಿಯಾಗಿ ಪಡಿತರ ಕಾರ್ಡ್ದಾರರಿಗೆ ಹಣ ವಸೂಲಿ ಮಾಡುವುದು ಕಾನೂನು ಬಾಹಿರ. ಈ ಬಗ್ಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಭೆ ನಡೆಸಿ ನಿರ್ದೇಶನ ನೀಡಿ ಎಂದರು. ಪಡಿತರ ಚೀಟಿಯಲ್ಲಿರುವ ಎಲ್ಲ ಸದಸ್ಯರು 80 ವರ್ಷ ಮೇಲ್ಪಟ್ಟವರಿದ್ದಲ್ಲಿ ಅವರಿಗೆ ಮನೆಗೆ ಪಡಿತರ ತಲುಪಿಸಲು ಅವಕಾಶವಿರುತ್ತದೆ. ಈ ಬಗ್ಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಹಿತಿ ನೀಡಿ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ತಿಳಿಸಿದರು. ಸಮರ್ಪಕವಾಗಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ಎಲ್ಲ ಫಲಾನುಭವಿಗಳಿಗೆ ಕಾರ್ಡ್ ಮುಖಾಂತರ ಯಾರ್ಯಾರು ಕಾರ್ಡ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಅನ್ನಭಾಗ್ಯ ತಲುಪಿದ್ಯಾ? ಇಲ್ಲಿವರೆಗೂ ತಲುಪಿದ್ಯಾ? ಪಾಂಡವಪುರ ತಾಲೂಕು ಗ್ಯಾರಂಟಿ ತಿಂಗಳ ಮಾಡ್ತಾ ಇದ್ದೀರಾ? ನೀವು ಅವ್ರು ಮಾಡ್ತಾ ಇದ್ದೀರಾ? ಏನೋ ಸಮಸ್ಯೆ ಇಲ್ಲ? ಇವ್ರು ಕೋಆಪರೇಟ್ ಮಾಡ್ತಾರ? ಫುಡ್ ಡಿಪಾರ್ಟ್ಮೆಂಟ್ ಅಂತ ನೀವು ತಾಲೂಕು ಅಧಿಕಾರಿಗಳು ತಾವು ಕೋಆಪರೇಟ್ ಮಾಡ್ತಾ ಇದ್ದಾರ ನಮ್ಮೊಟ್ಟಿಗೆ? ಡಿಸ್ಟ್ರಿಕ್ಟ್ ಅಧಿಕಾರಿಗಳು ಬರ್ತೀರಾ ತಾಲೂಕು ಮಟ್ಟದ ತಾಲೂಕು ಮಟ್ಟದ ಸಭೆಗಳಿಗೆ ತಾವು ಬರ್ತೀರಾ? ಯಾಕೆ ಬರಲ್ಲ? ಅಟ್ಲೀಸ್ಟ್ 3 ತಿಂಗಳಿಗೆ ಒಮ್ಮೆ ನೀವು ಒಂದು ಬಾರಿ ಎಲ್ಲ ತಾಲೂಕಿಗೂ ಬಂದು ಕೂತ್ಕೊಳ್ಳಿ ಅವ್ರ ಜೊತೆ, ಆಯ್ತಾ? ಆಗ ಇನ್ನೊಂದಷ್ಟು ನೀವು ತಲೆಮಾಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. DC ಅವ್ರು ಬಂದಿದ್ದಾರಲ್ಲ, ಇದೊಂದು ಉದಾಹರಣೆ ಅಲ್ವಾ? ನೀವು ಕೂಡ ಇನ್ನು ಆಫೀಸ್ ಬಿಟ್ಟು ತಾಲೂಕು ಮಟ್ಟಕ್ಕೆ ಇಳಿಬೇಕು, ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು. ಅಲ್ಲೇ ಅದನ್ನ ಕೇಳ್ತೀರಾ? ಬರುತ್ತೆ, ಸಮಸ್ಯೆ ಆಗಿರೋರ್ಗು ಬರುತ್ತೆ. ಒಂದು 3 ತಿಂಗಳಿಂದ 2 ತಿಂಗಳಿಂದ ನಿಂತಿರೋದು ಒಟ್ಟೊಟ್ಟಿಗೆ ಬರುತ್ತೆ. ಎಲ್ಲೂ ಹೋಗೋದಿಲ್ಲ. ಅದು ನಿಮ್ಮ ಗಂಟದು, ನಿಮ್ಮ ಹಣ. ನಾವು ಏನ್ ಮಾತು ಕೊಟ್ಟಿದೀವಿ, ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ, DK ಶಿವಕುಮಾರ್ ಸಾಹೇಬ್ ಸರ್ಕಾರ ನೋಡ್ದಂತೆ ನಡೀತೀವಿ. ನಾವು ಕೊಟ್ಟಿರೋ ಭರವಸೆನ ಉಳಿಸ್ಕೊತೀವಿ, ಮಾತು ತಪ್ಪೋದಿಲ್ಲ. ಹೌದು, ಸ್ವಲ್ಪ ತಡ ಆದ್ರೂ ನಿಮ್ಮ ಅಕೌಂಟ್ಗೆ ಬರಬೇಕಾದ ಹಣ ಬಂದೇ ಬರುತ್ತೆ. ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರಾದ ರುದ್ರಪ್ಪ ಮಾತನಾಡಿ, ಸರಿಯಾದ ಸಮಯಕ್ಕೆ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ತಲುಪಿಸಬೇಕು. ಇಲ್ಲವಾದಲ್ಲಿ ಬಡವರಿಗೆ ತೊಂದರೆಯಾಗುತ್ತದೆ ಹಾಗೂ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಸಂದರ್ಭದಲ್ಲಿ ಹಾಗೂ ಸಾಲ ಪಡೆಯುವ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಪಡೆದು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗುತ್ತದೆ. ಇದರಿಂದ ಅವರು IT ಪಾವತಿದಾರರು ಅಂತ ಬಿಂಬಿಸುತ್ತಿದ್ದಾರೆ ಅಂತ ಹೇಳಿದರು. ಇದಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ, ಸದರಿ ಮಾಹಿತಿಯಲ್ಲಿ ಅಕ್ಕಿಯ ಜೊತೆ ರಾಗಿ ಸಹ ನೀಡಲಾಗುತ್ತದೆ. ಇನ್ನು 2 ದಿನಗಳೊಳಗೆ ಪಡಿತರ ವಿತರಿಸಲಾಗುವುದು ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಧನುಷ್, ಜಿಲ್ಲಾ ಪಂಚಾಯತ್ CEO ನಂದಿನಿ,
ಪಾಂಡುಪುರ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದ ಕೃಷ್ಣೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಹೂವು, ಹಣ್ಣು, ಪೂಜೆ ಸಾಮಗ್ರಿಗಳ ಅಂಗಡಿ ತೆರೆದು ಯಶಸ್ವಿಯಾಗಿ ಜೀವನ ನಡೆಸುತ್ತಿರುವ ಪಾಂಡುಪುರದ ಜಯಲಕ್ಷ್ಮಮ್ಮ ಅವರನ್ನ ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಆತ್ಮೀಯವಾಗಿ ಅಭಿನಂದಿಸಿದರು. ಈ ಥರದೆಲ್ಲೋ ಅಪರೂಪದ ಒಂದೊಂದು ಘಟನೆಗಳು ನಡೀತವೆ. ಗೃಹಲಕ್ಷ್ಮಿ ಯೋಜನೆ ಅಂದರೆ 2,000 ರೂಪಾಯಿ ಬರ್ತದಲ್ಲ, ಅದನ್ನೆಲ್ಲ ಕಲೆ ಹಾಕಿ ಅಲ್ಲೊಬ್ಬರು ರೈಲ್ವೆ ಸ್ಟೇಷನ್ ಪಕ್ಕ ಒಬ್ಬ ಹೆಣ್ಮಗಳು ಜಯಲಕ್ಷ್ಮಮ್ಮ ಅಂತ ಪ್ರವಾಸ ಸಂದರ್ಭದಲ್ಲಿ ಪುಷ್ಪ ಅವ್ರ ಗಮನಕ್ಕೆ ಬರ್ತದೆ. ಮಾಧ್ಯಮದವರು ಕೂಡ ಅವರನ್ನು ತೋರಿಸ್ತಾರೆ. ವಿಡಿಯೋ ತುಂಬ ಚೆನ್ನಾಗಿದೆ. ನನಗೆ ನೋಡಿದಾಗ ಭಾಳ ಖುಷಿ ಆಯಿತು. ಪುಷ್ಪ ಅಮರನಾಥ್ ಅವ್ರನ್ನ ಅಪ್ಕೊಂಡು ಮುದ್ದು ಮಾಡಿ ಅವ್ರಿಗೆ ಹಾರ ಹಾಕಿ ಅಭಿನಂದಿಸಿ. ಸೊ ಪ್ರತಿ ಹೆಣ್ಮಕ್ಳು ಆ ಥರ ಉಳಿಸ್ಬೇಕು ಅಂತ. ಬಹುತೇಕ ಹೆಣ್ಮಕ್ಳು ಏನು ಮಾಡ್ತಾರೆ ನಿಮ್ಗೆ ಗೊತ್ತು, ಇಲ್ಲಾರ ಯಜಮಾನರು ಕಿತ್ಕೊಂಡು ಹೋಗ್ತಾರೆ, ಇಲ್ಲಾರ ಅವ್ರು ವೇಸ್ಟ್ ಮಾಡ್ಕೊತಾರೆ. ಬಟ್ ಜಯಲಕ್ಷ್ಮಮ್ಮ ನೋಡಿ, ಒಂದು ದೊಡ್ಡ ಹೂವಿನ ಅಂಗಡಿ ಇಟ್ಕೊಂಡು ದಿನಕ್ಕೆ ಅದೆಷ್ಟು ಸಂಪಾದನೆ ಮಾಡ್ತಾರಂತೆ ಅವ್ರ ಯಜಮಾನರು ಅವರೆಲ್ಲ ಇಬ್ಬರು ಸೇರಿಕೊಂಡು. ಸೊ ಒಂದು ದೊಡ್ಡ ಅಂಗಡಿ ಇಟ್ಕೊಂಡಿದ್ದಾರೆ, ಹಣ್ಣು ಎಲ್ಲ ಸೇರಿಕೊಂಡು ಒಂದು ಅಂಗಡಿ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಾನು ಈ ಹಣ ಗೃಹಲಕ್ಷ್ಮಿ ಏನು ಹಣ ಬಂತು ಅದನ್ನೆಲ್ಲ ಒಂದೆರಡು ಕಲೆ ಹಾಕಿ ಅದೆಲ್ಲ ಅಂಗಡಿ ಮಾಡಿದ್ದೀನಿ ಅಂತ ಪುಷ್ಪ ಅಮರನಾಥ್ ತುಂಬ ಅಪ್ಪುಗೆಯಿಂದ ಆ ಹೆಣ್ಮಗಳನ್ನ ಹೊಗಳಿದ್ದಾರೆ. ಹೆಣ್ಮಕ್ಳು ಈ ಥರದ ಯೋಜನೆಗಳನ್ನ ಬಳಸ್ಕೊಂಡು ಆರ್ಥಿಕವಾಗಿ ಸದೃಢರಾಗಿ ಅಂತೇಳಿ ಅವರು ಶುಭ ಹಾರೈಸಿದ್ದಾರೆ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಪಾಂಡುಪುರ ತಾಲೂಕಿನಲ್ಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಪಾಂಡುಪುರದ ರೈಲ್ವೆ ನಿಲ್ದಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಹೂ, ಹಣ್ಣು, ಪೂಜೆ ಸಾಮಗ್ರಿಗಳ ಅಂಗಡಿ ತೆರೆದಿರುವ ಜಯಲಕ್ಷ್ಮಮ್ಮ ಅವರನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತನಾಡಿ ಅಭಿನಂದನೆ ಸಲ್ಲಿಸಿದರು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರು ಹೂವಿನ ಹಾರ ಹಾಕಿ ಜಯಲಕ್ಷ್ಮಮ್ಮ ಅವರನ್ನು ಅಭಿನಂದಿಸಿ ನೀವೇ ಗ್ಯಾರಂಟಿ ಯೋಜನೆಯ ನಿಜವಾದ ಧನಲಕ್ಷ್ಮಿ ಅಂತ ಅವರನ್ನು ಪ್ರಶಂಸಿಸಿ ಒಪ್ಪಿಗೆ ವ್ಯಕ್ತಪಡಿಸಿದರು. ಇಲ್ಲಿ ನೋಡಿ, ಅಲ್ಲಿ ಎಷ್ಟೊಂದು ಅಂಗಡಿಗಳು ನೋಡ್ತಾ ಇದ್ದೀನಿ ನಾನು. ಎಲ್ಲ ಗಂಡಸರೇ ಕೂತಿದ್ದಾರೆ, ಎಲ್ಲ ಗಂಡಸರು. ಆದ್ರೆ ಈ ತಾಯಿ ಗ್ಯಾರಂಟಿ ಹಣ, ಗೃಹಲಕ್ಷ್ಮಿ ಹಣ 2,000ನ ಕೂಡಿಟ್ಟು ಅದನ್ನ ಅಸಲಾಗಿ ಮಾಡಿಕೊಂಡು ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಮತ್ತೆ ಪೂಜಾ ಸಾಮಗ್ರಿಗಳು, ಬಂದ್ಕಡಿ ವ್ಯಾಪಾರ ಮಾಡ್ತಾ ಇದಾರೆ, ಬಳೆ ಮಾಡ್ತಾ ಇದ್ದಾರೆ, ಕುಡಿಯೋ ನೀರು, ಈ ರೀತಿ ಸಣ್ಣ ಒಂದು ಪೆಟ್ಟಿ ಅಂಗಡಿಯನ್ನ ಹಾಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರ ಅಣ್ಣ ಅವರು ಪತಿ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನೋಡಿ, ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧನೆ ಮಾಡಿ ತೋರಿಸ್ತಾಳೆ ಅನ್ನೋದಕ್ಕೆ ನಮ್ಮ ಲಕ್ಷ್ಮಮ್ಮ ಅವರು ಸಾಕ್ಷಿ. ನಾನು ಲಕ್ಷ್ಮಮ್ಮ ಅವ್ರಿಗೆ ಕರ್ನಾಟಕ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ರಾಜ್ಯ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನೀವೇ ನಮ್ಮ ನಿಜವಾದ ಗೃಹಲಕ್ಷ್ಮಿ. ನಿಮ್ಮಿಂದನೇ ನಮ್ಮ ಒಂದು ಗ್ಯಾರಂಟಿಗಳು ಸಾರ್ಥಕತೆಯನ್ನು ಹೊಂದಿದೆ. ನೀವು ನಿಮ್ಮ ಜೀವನ, ನೀವು ಮಾಡ್ತಾ ಇರ್ತಕ್ಕಂತ ಒಂದು ದಾರಿ ಇದೆಯಲ್ಲ, ಇದು ಬೇರೆ ಹೆಣ್ಣುಮಕ್ಕಳಿಗೆ ಒಂದು ಆದರ್ಶವಾಗಿದೆ. ಜಯಲಕ್ಷ್ಮಮ್ಮ ಮಾತನಾಡಿ ಗ್ಯಾರಂಟಿ ಯೋಜನೆಗಳು ಜೀವನ ಸಾಗಿಸಲು ಸಹಕಾರಿಯಾಗಿದ್ದಾವೆ. ಶಕ್ತಿ ಯೋಜನೆಯಿಂದ ಪ್ರತಿನಿತ್ಯ 100ರಿಂದ 150 ರೂಪಾಯಿ ಹಣ ಉಳಿತಾಯವಾಗುತ್ತದೆ. ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಅವರು ಹೇಳಿದರು. ನಿಜವಾಗ್ಲೂ ಅನುಕೂಲ ಆಗಿದೆಯಾ ಗ್ಯಾರಂಟಿ ಹಣದಿಂದ? ನಿಜವಾಗ್ಲೂ ರಾಜ್ಯ ಸರ್ಕಾರದ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳಿಗೆ ಬೇಕಲ್ವಾ? ಬಸ್ಸಲ್ಲಿ ಓಡಾಡ್ತೀರಾ ನೀವು? ಓಡಾಡ್ತೀರಾ? ಎಷ್ಟು ಉಳಿಸ್ತಾ ಇದ್ರಿ ಈಗ? ನಮ್ದು ಮೇಡಮ್ ಅವರೇ ಒಂದ್ 500 ರೂಪಾಯಿ ನಮ್ ಜೀವನ ಮಾಡ್ಕೊತಾ ಇದೀವಿ ಮೇಡಮ್ ಅವರೇ, ವ್ಯಾಪಾರ ಮಾಡಿ. ಅಲ್ಲ, ಬಸ್ ಚಾರ್ಜ್ ಎಷ್ಟು ಉಳಿತಾ ಇದೆ? ಬಸ್ ಚಾರ್ಜ್ ಒಂದ್ ದಿವಸಕ್ಕೆ 100 ರೂಪಾಯಿ 150 ಉಳಿತಾ ಇತ್ತು, ಈಗ ಅದು ಉಳಿತಾ ಇದೆ. ಗ್ಯಾರಂಟಿ ಹಣದಲ್ಲೇ ನೀವು ಅಂಗಡಿ ಇಟ್ಕೊಂಡಿದ್ದೀರಾ? ಗ್ಯಾರಂಟಿ ಹಣದಲ್ಲಿ ಮೊದ್ಲಿಂದನೂ ಇಟ್ಟಿದ್ದೋ ಸರ್, ಆದ್ರೆ ಈಗ ಉಪಯೋಗ ಆಗಿದೆಯಾ? ಮೊದ್ಲಿಂದನೂ ಅಂಗಡಿನೇ, ಈಗ್ಲೂ ಇದೇ ವ್ಯಾಪಾರ. ಅಂದ್ರೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹಣ್ಣು. ಸದ್ಗುರು ಜ್ಞಾನಾನಂದ ಗುರು ಸಂಜೀವರ ಗುರು ಶಿವಾಯ ಮಠದ ಟ್ರಸ್ಟ್ ಹೊಸಹಳ್ಳಿಯವರ ಆಶ್ರಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಸದ್ಗುರು ಲಿಂಗಾನಂದರ ಭಜನಾ ಮಂದಿರ ಮತ್ತು ದಾಸೋಹ ಕೊಠಡಿಯ ಲೋಕಾರ್ಪಣಾ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ಹೊಸಹಳ್ಳಿ ಗುರುಮಠ ಅಂತ ನೀವು ಕೇಳ್ತಿರ್ತೀರಿ, ಗುರುಮಠ ಅಂತ ಕೇಳ್ತಿದ್ರಿ. ಅದು ನೋಡಿ, ನಗರದ ಹೃದಯ ಭಾಗದಲ್ಲಿ ಹೊಸಹಳ್ಳಿಲಿ ಇರುವಂಥದ್ದು. ಸೊ ಅದಕ್ಕೆ ಕಾಯಕಲ್ಪ ಇರಲಿಲ್ಲ. ಅಲ್ಲಿ ಏನಂತಂದರೆ ಈ ಭಕ್ತರು ವಿಶೇಷವಾಗಿ ಲಿಂಗಧಾರಣೆ ಮಾಡ್ಕೊಂಡಂಥವ್ರು ಭಜನೆ ಮಾಡುವಂಥದ್ದು, ಈ ಥರದೊಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಿತ್ತು. ಗುರುಮಠ ಅಂತ ನನಗೂ ಕೂಡ ಹೆಸರು ಕೇಳಿರಲಿಲ್ಲ. ಬಹುಶಃ ನಾನು ಮಂಡ್ಯಕ್ಕೆ ಬಂದಮೇಲೆ ಅದು ನೋಡಿದೆ. ಸೊ ತುಂಬ ಅದು ಅಷ್ಟು ಪ್ರಗತಿ ಕಂಡಿರಲಿಲ್ಲ. ನೋಡಿ, ಈಗ ಎಲ್ಲರೂ ಸೇರಿಕೊಂಡು ಅದಕ್ಕೊಂದು ಹೊಸ ಕಾಯಕಲ್ಪ ಕಟ್ಟಿದ್ದಾರೆ. ದಾಸೋಹ ಕೊಠಡಿ ಮಾಡಿದ್ದಾರೆ, ಒಂದು ಭಜನಾ ಮಂದಿರ ಮಾಡಿದ್ದಾರೆ. ಸೊ ಇನ್ನೂ ಕೆಲಸ ಆಗಬೇಕು. ಅದು ಸ್ವಾಮೀಜಿಯವ್ರು ಮಾತನಾಡ್ತಾ ಹೇಳ್ತಾಯಿದ್ರು, ಇದು ಸ್ವಲ್ಪ ಇನ್ನೂ ಕೆಲಸಗಳಾಗಬೇಕು ಅಂತೇಳಿ ಯಾರ್ಯಾರು ರಿಕ್ವೆಸ್ಟ್ ಮಾಡ್ಕೋತಾಯಿದ್ರು. ಸೊ ಒಳ್ಳೆ ಕೆಲಸ ಹೊಸಹಳ್ಳಿ ಗ್ರಾಮಸ್ಥರು ಮಾಡಿರುವಂಥದ್ದು. ಆ ಮಠ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ನೂತನವಾಗಿ ನಿರ್ಮಾಣವಾದ ಶ್ರೀ ಸದ್ಗುರು ಲಿಂಗಾನಂದರ ಭಜನಾ ಮಂದಿರವನ್ನು ಮಂಡ್ಯದ ಹೊಸಳ್ಳಿಯ ಗುರುಮಠದಲ್ಲಿ ಮಾಜಿ ಅಧ್ಯಕ್ಷರಾದ ವಿ.ಆರ್. ರಾಮಚಂದ್ರರವರು ಲೋಕಾರ್ಪಣೆ ಮಾಡಿದರು.
ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಮಚಂದ್ರರವರು, ನಾನು ಈ ಹಿಂದೆ ಮಠಕ್ಕೆ ಬಂದಾಗ ಮಠ ಈ ರೀತಿ ಅಭಿವೃದ್ಧಿಯಾಗಿರಲಿಲ್ಲ. ಆದರೆ ಈಗ ಎಲ್ಲರ ಸಹಕಾರದಿಂದ ಸಾಕಷ್ಟು ಬೆಳವಣಿಗೆ ಆಗಿದೆ. ನಾನು ಕೂಡ ನನ್ನ ಕೈಲಾದ ಸಹಕಾರ ಮಾಡುತ್ತೇನೆ ಅಂತ ಅವರು ಹೇಳಿದರು. 2 ವರ್ಷದಿಂದಲೇ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅವಾಗ ನೋಡಿದ್ರೆ ದೇವಸ್ಥಾನ ನಿಜವಾಗ್ಲೂ ಆವಾಗ ನೋಡ್ತಾ ಇದಕ್ಕೂ ಇವತ್ತು ಭಾರಿ ಸುಂದರವಾಗಿ ಅಚ್ಚುಕಟ್ಟಾಗಿ ಒಂದು ಭಜನಾ ಮಂದಿರ ಮತ್ತು ಅಡುಗೆ ಕೋಣೆ, ಒಂದು ಶೌಚಾಲಯ, ಹಾಗೆ ಒಂದು ಬಸವನ ವಿಗ್ರಹ ಆಗ್ಬೋದು, ಒಂದು ನಾಗಕಲ್ಲಾಗ್ಬೋದು, ಎಲ್ಲವನ್ನು ಸುಂದರವಾಗಿ ನಿರ್ಮಿಸಿ ಎಲ್ಲರ ಸಹಕಾರದೊಂದಿಗೆ ನಿಜವಾಗ್ಲೂ ಇದಕ್ಕೆ ಸಹಕರಿಸಿದಂತಹ ಎಲ್ಲ ದಾನಿಗಳ ಎಲ್ಲರಿಗೂ ಆ ಭಗವಂತ ಮುಂದೆ ಸುಧಾ ಯಾವುದೇ ಒಂದು ಒಟ್ಟಿಗೆ ಸೇರುವಂತಹ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ, ಊರಿನ ಗ್ರಾಮದ ಕೆಲಸಗಳಿಗೆ ಅವರು ಯಾವಾಗಲೂ ದಾನ ಮಾಡುವ ರೀತಿಯಲ್ಲಿ ದೇವರು ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಮೊದಲನೇ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಮಾತನಾಡಿ, ಮಂಡ್ಯದಲ್ಲೇ ಈ ಮಠ ವಿಶಿಷ್ಟವಾಗಿದೆ ಮತ್ತು ವಿನೂತನವಾಗಿದೆ. ಸಿಟಿಯಲ್ಲಿರುವ ಏಕೈಕ ಮಠ ಇದಾಗಿದ್ದು ಇದನ್ನು ಎಲ್ಲರೂ ಸೇರಿ ಬೆಳೆಸಬೇಕು ಅಂತ ಅವರು ಹೇಳಿದರು. ಈ ಮಠ ಅಂತ ಹೇಳೋದು ಮಂಡ್ಯ ನಗರದಲ್ಲಿ ಸದ್ಯದಲ್ಲಿ ಇದು ಒಂದೇನೆ ಸಿಟಿ ಒಳಗೆ ಇರೋದ್ರಿಂದ ಈ ಮಠವನ್ನು ಬೆಳೆಸ್ತಾ ಇರುವ ಎಲ್ಲ ನನ್ನ ಗ್ರಾಮಸ್ಥರಿಗೂ ಹಾಗೂ ಮಂಡ್ಯ ನಗರದ ಈ ಮಠದ ಭಕ್ತರಿಗಳು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಮತ್ತು ನನ್ನ ನಮಸ್ಕರಿಸುತ್ತಾ, ಈ ಥರ ಸನಾತನ ಧರ್ಮ ಬೆಳೆಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮುಂದಿನ ಪೀಳಿಗೆಗೆ ಏನು ಅಂದರೆ ಇವತ್ತಿನ ಆಧುನಿಕ ಜಗತ್ತಲ್ಲಿ ಭಕ್ತಿ ಭಾವನೆ ಒಳಗೆ ಕಮ್ಮಿಯಾಗಿದೆ. ಆದರೆ ಇದು ಬಹಳ ಖುಷಿ ಆಗ್ತಿದೆ. ಮಠದ ಪೀಠಾಧಿಪತಿಗಳಾದ ಸದ್ಗುರು ಗುರುದೇವರವರು ಮಾತನಾಡಿ, ಮನುಷ್ಯ ಒಳ್ಳೆಯ ಕಾರ್ಯ ಮಾಡಬೇಕು, ನೆಮ್ಮದಿಯಿಂದ ಬದುಕಬೇಕು, ಹೆಚ್ಚು ಸಂಪಾದನೆ ಮಾಡಬೇಡಿ, ಧರ್ಮದ ಕೆಲಸ ಮಾಡಿ ಅಂತ ಈತ ವಚನ ಹೇಳಿದರು. ಈಗಿನ ಪರಿಸ್ಥಿತಿಯಲ್ಲಿ ಜನಗಳು ಹೇಗಿದ್ದಾರೆ ಅಂದರೆ ತುಂಬ ದುಃಖಿತರಾಗ್ತಿದ್ದಾರೆ. ಹಣ ಇದ್ರೂ ನೆಮ್ಮದಿ ಇಲ್ಲ, ಎಲ್ಲ ಸೌಕರ್ಯಗಳಲ್ಲೂ ನೆಮ್ಮದಿ ಇಲ್ಲ. ಯಾಕಂದರೆ ಶ್ರೀಮಂತಗಳೆಲ್ಲ ಬಂದು ನಮ್ಮ ದೇವಸ್ಥಾನದಲ್ಲಿ ಮಂಡಿ ಹೋಗಿ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇರ್ತೀವಿ, ನೀವೆಲ್ಲ ನೋಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿರಿ, ನೆಮ್ಮದಿ ತಗೊಳ್ಳೋಕೆ ಪ್ರಯತ್ನ ಮಾಡಿ, ಹೆಚ್ಚು ಸಂಪಾದನೆ ಮಾಡಬೇಡಿ, ಆರೋಗ್ಯ ಕೆಡಿಸ್ಕೋಬೇಡಿ, ಎಲ್ಲ ಹಣವನ್ನು ಆಸ್ಪತ್ರೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಬೇಡಿ. ಎಲ್ಲ ಇದ್ರೂ ಮತ್ತೆ ಸಂಪಾದನೆ ಮಾಡಿ ಪ್ರಯತ್ನ ಮಾಡ್ತಿರ್ತೀರಿ. ನಮ್ಮ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಯಾರು ಬಡವರಿಲ್ಲ ಜಗತ್ತೊಳಗೆ. ನೀವು ಒಬ್ಬ ಕೌನ್ಸಲರ್ನ ಕೇಳಿರಿ, ನೀವು ಚೆನ್ನಾಗಿದ್ದೀರಾ ಅಂತ, ಇಲ್ಲ ಸ್ವಾಮಿ ನನ್ನ ಒಂದು 2-3 ವಾರ್ಡ್ ನನ್ನ ದುಃಖ ಅಷ್ಟಿದೆ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಒಂದು MLA ಅವನು ಕೇಳಿ ಹೋಗ್ಬಿಟ್ಟು ನೀವೆಲ್ಲ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಇಲ್ಲ ನಾನು ಒಂದು 2-3 ಕಾನ್ಸ್ಟಿಟ್ಯೂನ್ಸಿಗೆ ಹಚ್ಬೋದು, ಅಷ್ಟು ದುಃಖ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಮತ್ತೆ ನೀವು ಮುಖ್ಯಮಂತ್ರಿ ಕೇಳಿ ದೇಶಕ್ಕೆಲ್ಲ ಹಂಚ್ತೀನಿ ಅಂತ ಹೇಳ್ತಾರೆ, ಮತ್ತೆ ಪ್ರಧಾನಮಂತ್ರಿ ಕೇಳಿ ಜಗತ್ತೆಲ್ಲ ಹಂಚಿ, ಮತ್ತೆ ಈ ಜಗತ್ತಿನ ಅಧ್ಯಕ್ಷನ ಕೇಳಿ ಹೋಗಿ ನೀವು ನನ್ಗೆ ಸಾಧ್ಯ ಇಲ್ಲ ದುಃಖ ಹಂಚ್ಲಿಕ್ಕೆ, ನಾನು ಹಂಚ್ಲಿಕ್ಕೆ ಮಂಗಳಾಗ್ರಹ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಂಗಾಗಿ ಇಲ್ಲಿ ಯಾರು ನೆಮ್ಮದಿ ಆಗಿಲ್ಲ. ನೆಮ್ಮದಿ ಆಗಲಿಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನೆಮ್ಮದಿ ಆಗಲಿಕ್ಕೆ ಪ್ರಯತ್ನ ಮಾಡಿ. ಕಾರ್ಯಕ್ರಮದಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಾದ ಜೋಗಿಗೌಡ, ಬೇಲೂರು ಸೋಮಶೇಖರ್, ಶಿವಲಿಂಗೇಗೌಡ, ನಾಗೇಶ್, ಶೇಖರ್, ಗೊರವಲೆ ರುದ್ರಪ್ಪ, ಗುರುಮಠದ ಬೋರೇಗೌಡ, ಗೊರವಲೆ ಚಂದ್ರಶೇಖರ್ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಯೋಗೇಶ್, ಸಾವಿತ್ರಿ, ಜೋಗಿಗೌಡರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಟ್ರಸ್ಟಿಗಳಾದ ರೇವಣ್ಣ, ವರುಣ್, ಬೋರೇಗೌಡ ಸೇರಿದಂತೆ ಅನೇಕರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಡಾಕ್ಟರ್ ಪೂತಿನ ಮತ್ತು KSನ ಟ್ರಸ್ಟ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಡಾಕ್ಟರ್ HS ವೆಂಕಟೇಶಮೂರ್ತಿ ಇಷ್ಟು ಕಾಲ ಒಟ್ಟಿಗಿದ್ದು ಕಾರ್ಯಕ್ರಮವನ್ನು ಜೂನ್ 23ರ ಸಂಜೆ 5:30ಕ್ಕೆ ಮಂಡ್ಯದ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ಡಾಕ್ಟರ್ KSನ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ತಿಳಿಸಿದರು. ನೋಡಿ, ಇದೊಂದು ಒಳ್ಳೆಯ ಕಾರ್ಯಕ್ರಮ. HS ವೆಂಕಟೇಶಮೂರ್ತಿಯವರಿಗೂ ಮಂಡ್ಯಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರ ಹೆಸರಲ್ಲಿ ಮಾಡ್ತಿರುವಂಥದ್ದು ಮತ್ತು ಮಂಡ್ಯಕ್ಕೆ ತುಂಬ ಸರಿ ಬಂದಿದ್ದಾರೆ. ಅದು ಕಿಕ್ಕೇರಿ ಕರೆದಾಗಿರ್ಬೋದು, ಡೇವಿಡ್ ಕರೆದಾಗಿರ್ಬೋದು, ಕಲಾಮಂದಿರದಲ್ಲಿ ಹೆಚ್ಚು ಅವ್ರನ್ನ ಕರೆಸಿರುವಂಥದ್ದು. ಭಾಗ್ಯ ಏನು ಅಂತಂದರೆ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಗುರುಗಳನ್ನ ಭೇಟಿ ಮಾಡುವಂಥದ್ದು ಅವರ ಬೆಂಗಳೂರು ಮನೆಯಲ್ಲಿ ಅವ್ರನ್ನ ಸಂದರ್ಶನ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ದೊಡ್ಡ ವ್ಯಕ್ತಿತ್ವ. ಅಷ್ಟೊಂದು ಜನ ಚಾನಲ್ ಇದ್ದರೂ ಕೂಡ ನಾವು ಮಂಡ್ಯದಿಂದ ಹೋಗಿದ್ದೀವಿ ಅಂದಾಗ ನನಗೆ 20 ನಿಮಿಷ ಅಷ್ಟೇ ಟೈಮ್ ಸಿಕ್ಕಿದ್ದು. ನನಗೆ ತುಂಬ ಗಡಿಬಿಡಿಲಿದ್ರು, ಮನೆ ತುಂಬ ಗೆಸ್ಟೆಲ್ಲ ಇದ್ದು. ಸೊ 20 ನಿಮಿಷ ನನಗೆ ಅವಾಗ ಇಂಟ್ರ್ಯೂ ಕೊಟ್ಟರು. ಭಾಳ ನೋವು. ಅವತ್ತು ಅವರು ತಿರೋದ್ರು ನೋಡಿದಾಗ ನನ್ನ ಇಂಟ್ರ್ಯೂ ನೋಡ್ತಾ ಇದ್ದು, ನನ್ನ ಇಂಟ್ರ್ಯೂ ಬಂತು. ಭಾಳ ನೋವಾಯ್ತು ಅವಾಗ. ಅದನ್ನು ಅಷ್ಟು ಶೇರು ಕೂಡ ಮಾಡಿದ್ದೆ. ಸೊ HS ವೆಂಕಟೇಶಮೂರ್ತಿ ನಾಡು ಕಂಡಂತಹ ಒಬ್ಬ ಅದ್ಭುತವಾದಂಥ ಲೇಖಕ, ಬರಹಗಾರ. ಸೊ ಭಾಳ ಆ ಕಾರ್ಯಕ್ರಮ ನಮಗೂ ಕುತೂಹಲ ಇದೆ ಆ ಕಾರ್ಯಕ್ರಮ ಅಂತ. ದಯವಿಟ್ಟು ನೀವು ಕೂಡ ಜೂನ್ 23ರ ಸಂಜೆ 5 ಗಂಟೆಗೆ ಇನ್ವಿಟೇಷನ್ ಕೊಡಲಿ, ಪಾಸ್ ಕೊಡಲಿ ಅಂತ ಅಂದ್ಕೊಳ್ಳದೆ ಮಂಡ್ಯದ ಜನ ನೀವೇ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಿ. ಯಾಕಂದರೆ ನಾಗೇಂದ್ರ ಪ್ರಸಾದು, ಪ್ರೊಫೆಸರ್ ಕೃಷ್ಣೇಗೌಡರು ಮತ್ತು ಹೆಸರಾಂತ ಗಾಯಕರೆಲ್ಲ ಬರ್ತಿದ್ದಾರೆ. ನಿಮಗೆ HS ವೆಂಕಟೇಶಮೂರ್ತಿಯ ಹಾಡುಗಳು ಕೇಳೋದೇ ಮಜಾ ನಿಮಗೆ.
ಮುಕ್ತ ಹಾಡು ಕೇಳಿರ್ತೀರಲ್ವ, ಮುಕ್ತ ಧಾರಾವಾಹಿ ಮುಕ್ತ ಹಾಡು ಬರೆದಿದ್ದೀವ್ರೆ. ಹಿಂಗೆ ಒಂದೊಂದಲ್ಲ ಎಲ್ಲ ಬರೀ ಸೂಪರ್ ಸಾಂಗ್ಗಳು ಬರೆದಿದ್ದಾರೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಆ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ವಿಚಾರವಾಗಿ ಅಗಣ್ಯ ಸೇವೆ ಸಲ್ಲಿಸಿದ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ನೆನಪಿನಲ್ಲಿ ಅವರಿಗೆ ಪುಷ್ಪನಮನ, ನುಡಿನಮನ, ಗೀತನಮನ, ವೃತ್ತಿನಮನ ಸಲ್ಲಿಸಲು ಮತ್ತು ಅವರ ಜನ್ಮದಿನ ಆಚರಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಕೆ.ಆರ್. ನಂದಿನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪುಷ್ಪನಮನ ಸಲ್ಲಿಸಲಿದ್ದು, ಡಾಕ್ಟರ್ ಕೆ.ಎಸ್ನ ಟ್ರಸ್ಟ್ನ ಅಧ್ಯಕ್ಷ ಕಿಕ್ಕೇರಿ ಕೃಷ್ಣಮೂರ್ತಿ ಉದ್ಘಾಟಿಸುವರು. ಪೂತಿನ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣೇಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಹೇಳಿದರು. ಖ್ಯಾತ ಕವಿ ಬಿ.ಆರ್. ಲಕ್ಷ್ಮಣರಾವ್, ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ಗೌಡ, ಕಸಾಪ ಮಾಜಿ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ಜೊತೆಗೆ ಖ್ಯಾತ ಗಾಯಕರು ಹಾಡುಗಳನ್ನು ಹಾಡಲಿದ್ದಾರೆ ಅಂತ ಅವರು ಹೇಳಿದರು. ದಾರ್ಶನಿಕ ಕವಿ, ಸಂತ ಕವಿ, ಅವ್ರನ್ನ ನೀವೇನು ಬೇಕಾದ್ರೂ ಅಮರ ಕವಿ ಏನು ಕರೆದ್ರೂ ಎಚ್.ಎಸ್. ವೆಂಕಟೇಶಮೂರ್ತಿಗೆ ಕಡಿಮೆನೆ. ಅಂಥ ಒಂದು ದಿವ್ಯ ಚೇತನಕ್ಕೆ ನಾವು ನೀವೆಲ್ಲ ಸೇರಿ ಒಂದು ಗೌರವವನ್ನು ಸೂಚಿಸುವಂಥ ದಿನ. ಜೊತೆಗೆ ನೋಡಿ, ಕಾಕತಾಳೀಯ ಅವತ್ತವರ ಜನ್ಮದಿನ. ನಾವು 23 ಏನು ಮಾಡ್ತಾಯಿದ್ದೀವಿ, ಸೋಮವಾರ ಆದರೂ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅವತ್ತವರ ಜನ್ಮದಿನ ಕೂಡ. ಹಾಗಾಗಿ ಎಲ್ಲ ಪ್ರಕಾರದ ಕನ್ನಡ ಸಾಹಿತ್ಯ ಪರಿಷತ್ತು, ಪ್ರತಿಭಾಂಜಲಿ ಸುಗಮ ಸಂಗೀತ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು, ಜಿಲ್ಲಾಡಳಿತ ಎಲ್ಲರೂ ಸೇರಿ ನಾವೆಲ್ಲರೂ ಅವ್ರಿಗೆ ಗೌರವ ಸೂಚಿಸುವಂಥ ಕೆಲಸ ಅವತ್ತು ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು, ಸಿಇಒ ನಂದಿನಿಯವರು, SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು, ನಮ್ಮ ಪೂತಿನ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣೇಗೌಡರು, ಖ್ಯಾತ ಕವಿ ಲಕ್ಷ್ಮಣರಾವ್, ಡಾಕ್ಟರ್ ಸಿ ಸೋಮಶೇಖರ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು, ಹಿರಿಯ IAS ಅಧಿಕಾರಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಅನೇಕ ಖ್ಯಾತ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. KS ಇವರು ನಮ್ಮ HSP ಅವರ ಗೀತೆಗಳಿಗೆ ನೃತ್ಯ ಕೂಡ ಅವತ್ತು ಇರುತ್ತೆ. ವಿದುಷಿ ಶೈಲಜಾ ಅವರು ಅವರ ತಂಡದ ಜೊತೆ ಇಲ್ಲಿ ಅವರ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಕೂಡ ಮಾಡ್ತಾರೆ. ಪುಷ್ಪನಮನ, ನುಡಿನಮನ, ಗೀತಗಾಯನ ಮತ್ತು ನೃತ್ಯ ನಮನ ಇದಿಷ್ಟು ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೋತಾ ಇದ್ದೀವಿ. 5:30ಯಿಂದ 8:30 ತನಕ ಆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ HSP ಅವರ ಅಭಿಮಾನಿಯಾಗಿ ನಿಮ್ಮ ಕುಟುಂಬದ ಸಮೇತ ಬನ್ನಿ. ಆ ಕಾರ್ಯಕ್ರಮಕ್ಕೆ ನೀವು, ನಿಮ್ಮ ಕುಟುಂಬ, ಮಕ್ಕಳು ಎಲ್ಲರೂ HSP ಏನು ಅವರ ಹೊರಗು ಎಲ್ಲ ಈ ಒಂದು ಮಾದರಿ, ಈ ಇಡೀ ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿತ್ವದ ಡಾಕ್ಟರ್ HSP ಅವರ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಕುಟುಂಬ ಸಪರಿವಾರ ಸಮೇತರಾಗಿ ಬಂದು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ಈ ಮೂಲಕ KSನ ಟ್ರಸ್ಟ್ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ನಂದೀಶ್, ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಪ್ರಶಾಂತ್ ಉಡುಪ, ಪ್ರತಿಭಾಂಜಲಿ ಡೇವಿಡ್ ಉಪಸ್ಥಿತರಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗೇಗೌಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗೇಗೌಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಪಂಚಾಯಿತಿ ಸಿಬ್ಬಂದಿಗಳಿಂದ ತನ್ನ ಜಮೀನಿನ ಕೆಲಸ ಮಾಡಿಸಿಕೊಂಡಿರುವುದು ಜೀತಕ್ಕೆ ಸಮ. CITU ಮಂಡ್ಯ ಜಿಲ್ಲಾ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಇದನ್ನು ಕಟುವಾಗಿ ಖಂಡಿಸುತ್ತದೆ ಅಂತ ದೂರಿದರು. ಮಂಡ್ಯ ತಾಲೂಕು ದುದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗೇಗೌಡ ಮಂಡ್ಯದ ಹತ್ತಿರ ಇರುವ ತನ್ನ ಜಮೀನಿನಲ್ಲಿ ಪಂಚಾಯಿತಿ ನೌಕರರಿಂದ ಭತ್ತದ ಹೊರೆ ಹೊರಿಸುತ್ತಿರುವುದು ಹಾಗೂ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ದೃಶ್ಯಗಳು ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ. ಇದು PDO ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದನ್ನು ಸ್ಪಷ್ಟಪಡಿಸುತ್ತದೆ. ತನ್ನ ಅಧಿಕಾರ ಬಳಸಿ ಪಂಚಾಯಿತಿಯ ಸಿಬ್ಬಂದಿಯನ್ನು ಹೀಗೆ ಬಳಕೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಅಂತ ಅವರು ದೂರಿದರು. ದುದ್ದ ಗ್ರಾಮ ಪಂಚಾಯಿತಿಯಲ್ಲಿ PDO ಶಿವಲಿಂಗೇಗೌಡರು ತನ್ನ ಜಮೀನಲ್ಲಿ ವಾಟರ್ಮನ್ಗಳಿಂದ ಒಂದು ಗದ್ದೆ ಕೆಲಸ ಮಾಡಿಸ್ಕೊಂಡಿರುವಂಥದ್ದು ಅದು ಒಂದು ಜೀತಕ್ಕೆ ಸಮ. ಹಾಗಾಗಿ ಅದನ್ನು ಗ್ರಾಮ ಪಂಚಾಯತ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CITU ಸಂಯೋಜಿತ ಸಂಘಟನೆ ಉಗ್ರವಾಗಿ ಖಂಡನೆ ಮಾಡುತ್ತೆ. ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವ ದುದ್ದ ಪಂಚಾಯಿತಿ PDO ಶಿವಲಿಂಗೇಗೌಡರನ್ನು ಕೆಲಸದಿಂದ ವಜಾಗೊಳಿಸಬೇಕು. ದುದ್ದ ಪಂಚಾಯಿತಿ ಸಿಬ್ಬಂದಿ ಕಾಳೇಗೌಡ, ಬೋರೇಗೌಡ ಹಾಗೂ ಪುಟ್ಟಸ್ವಾಮಿ ನಿರ್ಭೀತಿಯಿಂದ ಕೆಲಸ ಮಾಡುವಂತೆ ಕ್ರಮವಹಿಸಬೇಕು. ವಾಟರ್ಮನ್ಗಳು, ಸ್ವಚ್ಛತಾಗಾರರನ್ನು ಹಾಗೂ ಇತರೆ ಸಿಬ್ಬಂದಿಗಳನ್ನು ಗಣತಿಯಿಂದ ನಡೆಸಿಕೊಳ್ಳಬೇಕು ಸೇರಿದಂತೆ 9 ಬೇಡಿಕೆಗಳನ್ನು ಈಡೇರಿಸಬೇಕಂತ ಆಗ್ರಹಿಸಿ ಹೋರಾಟ ನಡೆಸಿದರು. ಗ್ರಾಮ ಪಂಚಾಯಿತಿ ನೌಕರರನ್ನ ತನ್ನ ಮನೆ ಕೆಲಸಕ್ಕೆ ಹಾಗೂ ಸ್ವಂತ ಗದ್ದೆ ಕೆಲಸಕ್ಕೆ ಬಳಸ್ಕೊಂಡು ಒಂದು ಜೀತದಾಳು ಗುಲಾಮರ ರೀತಿ ಅವ್ರನ್ನ
ಬೆದರಿಸೋದು, ಕೆಲಸಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೋಟಿಸ್ ಕೊಡೋದು, ಹೊರಗಡೆ ಹೋಗಬೇಡ ಅನ್ನೋದು, ಈ ರೀತಿ ಎಲ್ಲ ಹೆದರಿಕೆಯಿಂದ ಅವರು ಹೇಳಿದ ಕೆಲಸಗಳನ್ನ ಅವ್ರ ಗದ್ದೆಗಳಲ್ಲಿ ಅವ್ರ ಜಮೀನಲ್ಲೂ ಕೆಲಸ ಮಾಡ್ಕೊಂಬಂದಿದ್ದಾರೆ. ಇದು ಒಂದೇ ಸಾರಿ ಅಲ್ಲ, ಅವರು ಮೊದಲಿಂದನೂ ಅದೇ ರೀತಿ ಅವರು ಬಂದಾಗಿನಿಂದ ಅದೇ ವೃತ್ತಿನ ಅವರು ಮಾಡಿದ್ದಾರೆ. ಸ್ವಚ್ಛತಾಗಾರರು, ವಾಟರ್ಮ್ಯಾನ್ಗಳನ್ನೆಲ್ಲ ದುರುಪಯೋಗಪಡಿಸ್ಕೊಂಡು ಈ ರೀತಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿನಲ್ಲೂ ಈ ರೀತಿ ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಕೇಳಿಬರ್ತಾ ಇದೆ. ಆದರೆ ಅದು ಗಮನಕ್ಕೆ ಬಂದಿಲ್ಲ. ಎದುರ್ಕೊಂಡೆ ನೌಕರು ನಮ್ಮ ಸಂಘಟನೆಗೂ ವಿಷಯನ ತಿಳಿಸಲ್ಲ, ಅದರಿಂದ ಅದು ಬೆಳಕಿಗೆ ಬಂದಿಲ್ಲ. ಈಗ ದುದ್ದ ಗ್ರಾಮ ಪಂಚಾಯತಿಗೆ ಬಂದಿದೆ. ಅದನ್ನು ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಯಾವ ಗ್ರಾಮ ಪಂಚಾಯತಿಲೂ ಈ ಥರ ದುರುಪಯೋಗ ಪಡಿಸ್ಕೋಬಾರ್ದು, ನೌಕರ ಮೇಲೆ ದಬ್ಬಾಳಿಕೆ ಮಾಡೋದು, ನೋಟಿಸ್ ಕೊಡೋದು, ವಿನಾಕಾರಣ ಕಿರುಕುಳ ನೀಡೋದು, ಇದೆಲ್ಲ ಆಗಬಾರ್ದು ಅಂತೇಳಿ CITU ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಜಿಲ್ಲಾ ಸಮಿತಿ ಆಗ್ರಹ ಮಾಡುತ್ತೆ. ಅವನ ಮೇಲೆ ಸೂಕ್ತ ಕ್ರಮ ಕೈಗೊಂಡು PDO ಮೇಲೆ ವಜಾ ಮಾಡದಿದ್ದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಉಗ್ರವಾದ ಪ್ರತಿಭಟನೆನ ಹಮ್ಮಿಕೊಂಡು ಅವನು ವಜಾಗೊಳಿಸೋ ತನಕ ನಮ್ಮ ಧರಣಿಯನ್ನು ಮುಂದುವರಿಸ್ತೇವೆ. ನೇತೃತ್ವವನ್ನು ಸಿ ಕುಮಾರಿ, ಎಂ ಶಿವಕುಮಾರ್, ಬಸವರಾಜು, ಮಂಜು ಸೇರಿದಂತೆ ಅನೇಕರು ವಹಿಸಿದರು. ನಾಗಮಂಗಲ ತಾಲೂಕಿನ ಅರದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಳಸಿ ಕೊಬ್ಬರಿ ಕಾಲೋನಿಯ ದಲಿತ ಕುಟುಂಬಗಳು ಕಳೆದ 20 ವರ್ಷಗಳಿಂದ ಸರ್ಕಾರಿ ಗೋಮಾಳದಲ್ಲಿ ಗುಡಿಸಲು ಮತ್ತು ಸೆಡ್ಡು ನಿರ್ಮಿಸಿಕೊಂಡು 100ಕ್ಕೂ ಹೆಚ್ಚು ಜನಸಂಖ್ಯೆಯ ಪುಟ್ಟ ಗ್ರಾಮದಲ್ಲಿ ವಾಸ ಮಾಡ್ತಿದ್ದಾರೆ. ಈ ಜನರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ಮೂಲಭೂತ ಸೌಕರ್ಯ ಸಿಗದೆ ದಲಿತ ಕುಟುಂಬಗಳು ಬೀದಿ ಪಾಲಾಗ್ತಿದ್ದಾವೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಪಾದನೆಯಾಗಿದೆ. ನಾಗಮಂಗಲ ತಾಲೂಕಿನ ಅರದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಳಸಿ ಕೊಬ್ಬರಿ ಕಾಲೋನಿಯ ದಲಿತ ಕುಟುಂಬಗಳು ಕಳೆದ 20 ವರ್ಷಗಳಿಂದ ಸರ್ಕಾರಿ ಗೋಮಾಳದಲ್ಲಿ ಗುಡಿಸಲು ಮತ್ತು ಸೆಡ್ಡು ನಿರ್ಮಿಸಿಕೊಂಡು 35ಕ್ಕೂ ಹೆಚ್ಚು ಕುಟುಂಬಗಳ 100 ಜನಸಂಖ್ಯೆಯ ಒಂದು ಪುಟ್ಟ ಗ್ರಾಮದ ಜನ ವಾಸವಾಗಿದ್ದಾರೆ. ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಇಲ್ಲಿಯ ದಲಿತ ಕುಟುಂಬಗಳು ಪರಿತಪಿಸುತ್ತಿದ್ದಾವೆ. ಅರದನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಸಣ್ಣ ಬಿಡುಗಾಸಿನ ಅನುದಾನ ಮತ್ತು ಮೂಲಭೂತ ಸೌಕರ್ಯ ಹಾಗೂ ಆಶ್ರಯಕ್ಕೆ ಕಟ್ಟಿಕೊಂಡ ಸೂರಿಗೆ ಹಕ್ಕುಪತ್ರ, ಈ ಎಲ್ಲ ಸೌಲಭ್ಯಗಳು ದಲಿತ ಕುಟುಂಬಗಳಿಗೆ ಈಗ ಮರೀಚಿಕೆಯಾಗಿದೆ. ಆದರೆ ಸ್ಥಳೀಯ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ದಲಿತ ಕಾಲೋನಿಗೆ ನೆನಪಾಗ್ತವೆ ಹಾಗೂ ಜಾಣ ಕ್ರೋಡಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಳ್ಳ ಲೆಕ್ಕದ ಬಿಲ್ಗಳನ್ನು ಮಾಡಿಕೊಳ್ಳಲು ಕಾಟಾಚಾರದ ಕಾಮಗಾರಿಗಳನ್ನು ಸರಾಗವಾಗಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿದ್ದಾವೆ. ತುಳಸಿ ಕೊಬ್ಬರಿ ಕಾಲೋನಿಯ ದಲಿತ ಮಹಿಳೆಯರ ಆರೋಪ ಗಂಭೀರವಾಗಿದೆ. ನಮ್ಮ ದಲಿತ ಕೇರಿಗೆ ನ್ಯಾಯ ಒದಗಿಸುವಂತೆ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಚೀಮಾರ ಹಾಕಿ ಧಿಕ್ಕಾರಕ್ಕೋಗಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿದ್ದಾರೆ. ಗ್ರಾಮದ ಕಣ್ಣು ಕಾಣದ ವಯೋವೃದ್ಧ ಮಹಿಳೆ ಮಾತನಾಡಿ, ಕಳೆದ 25 ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸವಾಗಿದ್ದೇವೆ. ನಮ್ಮನ್ನು ಯಾರೂ ಕೂಡ ಸೌಜನ್ಯಕ್ಕೂ ಮಾತನಾಡಿಸುವುದಿಲ್ಲ. ಅಲಮಾರಿ ಕುಟುಂಬಗಳಾದ ನಾವು ಸರ್ಕಾರಿ ಜಾಗದಲ್ಲಿ ಒಂದು ಸೂರು ಕಟ್ಟಿಕೊಂಡಿದ್ದೇವೆ. 35 ಕುಟುಂಬಗಳು ವಾಸವಾಗಿರುವ ನಾವು ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರದಿಂದ ಯಾವುದೇ ಸೌಲಭ್ಯ ದೊರೆತಿಲ್ಲ. ಮನುಷ್ಯ ಜೀವ ಎಂಬ ಕಾರಣಕ್ಕೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹೊಂದಿದ್ದೇವೆ. ಇನ್ನಾದರೂ ನಮ್ಮ ಪುಟ್ಟ ಗ್ರಾಮಕ್ಕೆ ನೆರವು ನೀಡಿ ಅಂತ ಮನವಿ ಮಾಡಿಕೊಂಡ್ರು. ಏನೂ ಇಲ್ಲ, ನಮ್ಗೆ ದಾಖಲೆ ಅಂತಲೇ ಇಲ್ಲ. ನಮಗೆ ನೆಲೆ ಅಂತ ಮಾಡ್ಕೊಡ್ಬೇಕು. ಅದುವರೆಗೂ ನಾವು ಈಗ ಗೂಡು ಬಿಟ್ಟು ಅಲ್ಲಾಡಲ್ಲ. ಅದು ಯಾರೇ ಬರಲಿ, JCB ತರಲಿ. ಸತ್ತಾಗ ಊಣ ಕುಸಕ್ಕೆ ನಮಗೆ ಜಾಗ ಇಲ್ಲ. ಆಧಾರವ ನಮಗೆ ಒಂದು ಸ್ವಲ್ಪ, ಈ ಮನೆನಾರ ನಮಗೆ ಒಂದು ಸ್ವಲ್ಪ ವಾಸ ಮಾಡೋಕ್ಕೆ ಒಂಚೂರು ಜೀವನಕರವ ನಮಗೆ ದಾರಿ ತೋರಿ. 25 ವರ್ಷದಿಂದ ಎಲ್ಲದೂ ಅಲ್ಲೇ ನಾವು ಬಂದು ಇಲ್ಲಿಗೆ 25 ವರ್ಷ ಆಯಿತು. 25 ವರ್ಷದಿಂದ ಏನು ಮಾಡಿದ್ದೀರಾ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನಕ್ಕೆ ಹೇಳ್ರಿ? ಓಟ್ ಮಾತ್ರ ಕೇಳಕ್ಕೆ ಮನೆಗೂ ಬರ್ತೀರಾ? ಏನು ಮಾಡಿದ್ದೀರಾ? ಸೌಲಭ್ಯನ ತೋರಿಸ್ಕೊಡಿ. ಗ್ರಾಮದ ಮಹಿಳೆಯರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ದೊಂಬಿದಾಸರು, ಕೊರಮರು, ಬೆಸ್ತರು ಜನಾಂಗ ಸೇರಿ 35 ಕುಟುಂಬದ 100 ಜನಸಂಖ್ಯೆಯನ್ನು ಹೊಂದಿರುವ ಪುಟ್ಟ ಗ್ರಾಮ ಇದಾಗಿದೆ. ಸೂಕ್ತ ನೆಲೆಗಾಗಿ ಸೂರು ಕಟ್ಟಿಕೊಡಲು ವಾರದ ಕಂತು, ತಿಂಗಳ ಕಂತಿಗೆ ಫೈನಾನ್ಸ್ ಮೂಲಕ ಹಣ ಪಡೆದು ಪುಟ್ಟ ಮನೆ ಕಟ್ಟಿಕೊಂಡಿದ್ದೇವೆ. ಕೈ ಮುಗಿದು ಬೇಡಿಕೊಳ್ತೇವೆ. ನಮ್ಮ ಪುಟ್ಟ ಗ್ರಾಮಕ್ಕೆ ಮೂಲಭೂತ ಸೌಕರ್ಯದ ಮತ್ತು ಹಕ್ಕುಪತ್ರ ನೀಡಿ ಅಂತ ಕೈ ಮುಗಿದು ಬೇಡಿಕೊಂಡ್ರು. ಕೇಳ್ತಾ ಇರೋದು ಇಷ್ಟೇ, ನಮಗೆ ಮನವಿ ಇನ್ನೇನು ಇಲ್ಲ. ನಮಗೆ ಒಂದು ಗೂಡು ಅಂತ ಒಂದು ಹಕ್ಕುಪತ್ರ ಅಂತ ಕೊಡಿ, ಜಾಗ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ. ನಮ್ಗೆ ಇನ್ನೇನು ಬೇಡ. ಭಾರತಿ ನಗರದ ಭಾರತಿ ಕಾಲೇಜಿನಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸಾ ಯೋಗ ಮಹಾವಿದ್ಯಾಲಯದಲ್ಲಿ ಯೋಗ ಸಮಾವೇಶ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಭಾರತಿ ನಗರದ ಭಾರತಿ ಕಾಲೇಜಿನಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ 2025 ಅಂಗವಾಗಿ ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯದಲ್ಲಿ CCRYN ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ನ್ಯಾಚುರೋಪತಿ ನವದೆಹಲಿ ಇವರ ಸಹಯೋಗದಲ್ಲಿ ಯೋಗ ಸಮಾವೇಶ ಏಕ ಭೂಮಿ ಏಕ ಆರೋಗ್ಯಕ್ಕಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಡಾಕ್ಟರ್ ಸುಬಾ ಆರ್ ಉಡಪಡಿ, ಡಾಕ್ಟರ್ ಟಿಚ್ಚಿ ಜಾರ್ಜ್ ಹಾಗೂ ಡಾಕ್ಟರ್ ಇನ್ವರಾಜ್ ಪ್ರಭಾಸಿಸ್ರವರು ಹಲವು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಯೋಗಾಭ್ಯಾಸದ ಮೂಲಕ ಗುಣಪಡಿಸಿಕೊಳ್ಳಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಯೋಗ ಮತ್ತು ಅದರ ಮಹತ್ವವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಮಿನಿಮಮ್ 5 ಅವರ್ಸಿಂದ 8 ಅವರ್ಸು ಅವರು ಸರ್ಜರಿ ಕೆಲಸ ನಿಂತ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸರ್ಜನ್ಗೂ ಈ ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದರಲ್ಲಿ. ಅವ್ರಿಗೆ
ಮಂಡಿ ಮೇಲೆ ಆ್ಯಕ್ಟ್ ಆಗಿದೆ. ಯಾಕೆಂದ್ರೆ ಸ್ವಲ್ಪ ಓವರ್ ಒಬ್ಯಾಸಿಟಿ ಇತ್ತು, ಪ್ಲಸ್ ಒಂದೇ ಕಡೆ ಭಾರ ಬಿಟ್ಟು 35 ವರ್ಷಗಳ ಕಾಲ ಆ ಮಂಡಿ ಲಾಕ್ ಆಗಿ ಹೋಗ್ತದೆ. ಮಸಲ್ಸು ಪ್ಲಸ್ ನ್ಯೂರೋ ಸಿಸ್ಟಮ್ ಎಲ್ಲ ಲಾಕ್ ಆಗಿಬಿಟ್ರೆ ತುಂಬ ಸಫರ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನಮ್ಮ ವರ್ಕ್ ಸ್ಟೈಲ್ ಮಾಡ್ಕೋಬೇಕಾದ್ರೆ ನಮ್ಮ ದೇಹದ ಸಮತೋಲನ ಕಾಪಾಡ್ಕೋಬೇಕು. ಎರಡೂ ಪಾದಗಳ ಮೇಲೆ ಮಂಡಿ ಮೇಲೆ ಭಾರ ಬಿಡೋ ಥರ ಮೇಂಟೈನ್ ಮಾಡ್ಕೋಬೇಕು. ಅವಾಗ ರೆಸ್ಟ್ ತೊಗೋಬೇಕು. ಪ್ಲಸ್ ಸಿಸ್ಟಮ್ ಮುಂದೆ ಕೂತ್ಕೊಂಡು ಆಪ್ರೇಟ್ ಮಾಡ್ತೀರಾ, ಟೆನ್ನಿಸ್ ಎಲ್ಬೋ ಬರುತ್ತೆ, ಫ್ರೋಸನ್ ಶೋಲ್ಡರ್ ಬರುತ್ತೆ. ಕಾರ್ಯಕ್ರಮದಲ್ಲಿ ಜಿ ಮಾದೇಗೌಡ BEd ಕಾಲೇಜಿನ ಪ್ರಾಚಾರ್ಯರಾದ ಸುರೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೇರ್ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮದಲ್ಲಿ ಶ್ರೀ ಸುಬ್ಬರಾಯ ಸ್ವಾಮಿ ದೇವಾಲಯದ ಕಳಸಾರೋಹಣ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿ ಸಂಪ್ರೋಕ್ಷಣ ಸಮಾರಂಭ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ HT ಮಂಜು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮದಲ್ಲಿ ಶ್ರೀ ಸುಬ್ಬರಾಯ ಸ್ವಾಮಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಇದರ ಜೊತೆಗೆ ಶ್ರೀ ಬಸವೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿ ಸಂಪ್ರೋಕ್ಷಣೆ ಮತ್ತು ಉತ್ಸವ ಮೂರ್ತಿಯವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ HT ಮಂಜು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಶಾಸಕರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಇದರ ಜೊತೆಗೆ ಗ್ರಾಮಸ್ಥರು ಕೆಲ ಸಮಸ್ಯೆಗಳನ್ನು ಕೂಡ ಶಾಸಕರಲ್ಲಿ ನಿವೇದಿಸಿಕೊಂಡರು. ಕಾರ್ಯಕ್ರಮದಲ್ಲಿ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಮದ್ದೂರು ಶಾಸಕ KM ಉದಯರವರ ಬಗ್ಗೆ ದಲಿತ ಮುಖಂಡರು ಎನಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಮದ್ದೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವೇದಿಕೆಯ ಸದಸ್ಯರು ಹಾಗೂ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಸುರೇಶ್ ಕಂಠಿಯವರು ಸೋಮನಹಳ್ಳಿಯನ್ನು ಮದ್ದೂರು ಪುರಸಭೆಗೆ ಸೇರ್ಪಡೆಗೊಳಿಸುವುದರ ವಿರುದ್ಧ ಸೋಮನಹಳ್ಳಿಯಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿದ್ದ ವ್ಯಕ್ತಿ ಶಾಸಕರ ಬಗ್ಗೆ ಆಧಾರರಹಿತವಾಗಿ ಅವರ ತೇಜೋವಧೆ ಮಾಡಲು ಆರೋಪಗಳನ್ನು ಮಾಡಿ ಲಘುವಾಗಿ ಮಾತನಾಡಿರುವುದರ ಬಗ್ಗೆ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಆ ರೀತಿ ಶಾಸಕರ ವಿರುದ್ಧ ಆರೋಪಿಸಿರುವ ದಲಿತ ಮುಖಂಡ ಈ ಹಿಂದೆ ಜಾತಿ ನಿಂದನೆ ಬೆದರಿಸಿ ಹಣ ಮಾಡಿದವರು ಹಾಗೂ ದಲಿತರ ಸೀಟ್ಗಳನ್ನು ಕಬಳಿಸಿದ ಬಗ್ಗೆ ಗೊತ್ತಿದೆ ಎಂದು ಆರೋಪಿಸಿದವರು ಪದೇ ಪದೇ ಶಾಸಕರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದರೆ ಆ ವ್ಯಕ್ತಿಯ ಇತಿಹಾಸವನ್ನು ತೆಗೆಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಶಾಸಕರು ದಲಿತರು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಸ್ಪಂದಿಸುವಂತಹ ವ್ಯಕ್ತಿಯಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ಸೇರಿದಂತೆ ಇದುವರೆಗೂ ಕೈಲಾದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಕೆಮ್ಮಣ್ಣು ನಾಲೆ ಆಧುನೀಕರಣ, ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ನೀರಾವರಿ, ರಸ್ತೆ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಸುಮಾರು 1200 ಕೋಟಿಗೂ ಹೆಚ್ಚು ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಿದ್ದಾರೆ ಅಂತ ಹೇಳಿದರು. ವೈಯಕ್ತಿಕ ಟೀಕೆ ಮಾಡಿದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ. ಶಾಸಕರ ಬಗ್ಗೆ ದಾಖಲೆ ಸಮೇತ ಹೋರಾಟ ಮಾಡಿ ನಾವು ಕೂಡ ಸ್ಪಂದಿಸ್ತೀವಿ. ಆದರೆ ಸುಳ್ಳು ಹೇಳಿಕೆಗಳನ್ನ ಕೊಟ್ಟರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅವ್ರ ಮೇಲೆ. ಸುಳ್ಳು ಹೇಳಿಕೆಯನ್ನು ಕೊಟ್ಟಿಲ್ವಲ್ಲ ಅವರು. ಈಗ ಅವ್ರು ಹೇಳ್ತಾರಲ್ಲ, ಶಾಸಕರು ಇಸ್ಪೇಟ್ ಆಡಿಸ್ತಾರೆ, ಬಾರ್ ಓಪನ್ ಮಾಡಿಸ್ತಾರೆ, ಅವೆಲ್ಲ ಮಾಡಿಸಿದ್ದಾರೆ ಮದ್ದೂರಿನಲ್ಲಿ. ಬಾರ್ ಓಪನ್ ಮಾಡಿ ಹೇಳಿದ್ದಾರೆ. ಇವತ್ತು ಪೇಪರ್ ತೆಗೆದು ನೋಡಿ, ಪೇಪರ್ ತೆಗೆದು ನೋಡಿ, ಬಾರ್ ಓಪನ್ ಮಾಡಿಸಿದ್ದಾರೆ ಅವರು. ಬಾರ್ ಇಲ್ಲ ಈಗ ಅವ್ರದ್ದು ಜೂಜು ಅಡ್ಡೆಗಳು ಅಂತ ಹೇಳಿದ್ದಾರೆ. ಎಲ್ಲ ಸಮುದಾಯವನ್ನ ಸ್ಪಂದಿಸಿಕೊಂಡು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಸಮುದಾಯ, ಎಲ್ಲ ಸಂಘಟನೆಗಳು ಅವ್ರ ಪರವಾಗಿ, ಶಾಸಕರ ಪರವಾಗಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಚಿದಂಬರಮೂರ್ತಿ, ಅಮೀನ್ ಶಿವಲಿಂಗಯ್ಯ, ತಿಮ್ಮಯ್ಯ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಕನ್ನಡ ಜನಪದ ಸಾಂಸ್ಕೃತಿಕ ನೀತಿಯನ್ನು ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ವರದಿ ತಲುಪಿ ಬಹಳ ದಿನಗಳೇ ಕಳೆದಿದ್ದರೂ ಜನಸಮುದಾಯದ ಸಾಂಸ್ಕೃತಿಕ ಹಿತದೃಷ್ಟಿಯಿಂದ ಸರ್ಕಾರ ವರದಿಯನ್ನು ಜಾರಿಗೆ ತರಬೇಕು ಅಂತ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ. ಇದೊಂದು ಯಾಕೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ, ಅದರದೊಂದು ಅನುಷ್ಠಾನ ತಂದಿಲ್ಲ. ಅದನ್ನು ಅರಳಿ ನಾಗರಾಜು ಅದನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಡಾಕ್ಟರ್ ಬಾಲಾಜಿ ಅಂತೇಳಿ ಬೆಂಗಳೂರಿನವರು, ಜಾನಪದ ಬಾಲಾಜಿ ಎನ್ನುವಂಥದ್ದು. ಅವರು ತಮ್ಮ ಸಂಘಟನೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಅಧ್ಯಕ್ಷರನ್ನಾಗಿ ಡಾಕ್ಟರ್ ವಿಜಯ್ ಕೊಪ್ಪ ಅವರನ್ನು ನೇಮಕ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳು ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮಾಂತರ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕನ್ನಡ ಜನಪದ ಪರಿಷತ್ನ ಮಂಡ್ಯ ಜಿಲ್ಲಾ ಘಟಕವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದಿನ ರಾಜಕಾರಣಿಗಳು ನೀತಿವಂತರಾಗಿದ್ದರೆ ಸಾಂಸ್ಕೃತಿಕ ನೀತಿ ಜಾರಿಗೆ ಬರ್ತಿತ್ತು. ಜನಪದ ವಿದ್ಯಾವಂತರೆಂದು ಕಳಿಸಿಕೊಳ್ಳುವ ಜನರಿಂದ ಹುಟ್ಟಿದ್ದಲ್ಲ. ಜನಪದರ ಅನುಭವ ಮೌಖಿಕ ಪರಂಪರೆಯಿಂದ ಬಂದಿದ್ದು, ಜನರ ಸ್ವಯಂ ಸ್ಫೂರ್ತಿಯ ನುಡಿ ಭಾಷೆಯಾಗಿದೆ ಜನಪದ. ಇಂದಿನ ಮಕ್ಕಳು ನಾಳಿನ ಆಡಳಿತ ಚುಕ್ಕಾಣಿ ಹಿಡಿಯುವುದರಿಂದ ಅವರ ಮುಂದೆ ಬದುಕಿನ ಸತ್ಯ ತಿಳಿಸುವ ಜನಪದರ ಶ್ರೀಮಂತ ಕಾವ್ಯಗಳನ್ನು ಕನ್ನಡ ಜನಪದ ಪರಿಷತ್ ಅಧ್ಯಕ್ಷರು ನಿಮ್ಮ ಮುಂದೆ ತಂದಿದ್ದಾರೆ ಅಂತ ಹೇಳಿದರು. ನಾನು ಮಗುವಾಗಿದ್ದಾಗ ಹಾಡಿದ್ದು ನನಗೆ ಗೊತ್ತಿತ್ತು. ಆದರೆ 5 ಜನ ತಗೊಂಡಿದ್ದಾರೆ.
ಎರಡನೇ ಬಿಟ್ಟು ಮೂರನೇ ತಮ್ಮ ಹುಟ್ಟಿದಾಗಲಿದ್ದ ನಮ್ಮ ಅಜ್ಜಿ, ನಮ್ಮ ತಾಯಿ ಇಂಥ ಹಾಡುಗಳನ್ನು ಬೀಸಾಕ ತಂದೆಯನ್ನ ಕೇಸರಿ ಜ್ವಾಳ ಅಂತ ನಮ್ಮ ಮನೆಯಲ್ಲಿ ಬೀಸುತ್ತಲ್ಲ ಬೀಸುತ್ತಾರೆ ಹಾಡು. ಹಾಗೆ ಜಾನಪದ ಅನ್ನೋದೇನಿದೆಯಲ್ಲ, ಮನುಷ್ಯರಿಂದಲೇ ಮನುಷ್ಯರ ಜೊತೆಗೆ ಹುಟ್ಟಿಕೊಂಡು ಬಂದಂಥ. ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಮಾತನಾಡಿ, ಜನಪದ ಎಂಬುದು ತೊಟ್ಟಿಲಿನಿಂದ ಚಟ್ಟದವರೆಗೂ ಮನುಷ್ಯನ ಜೊತೆಗಿರುತ್ತದೆ. ಅನಕ್ಷರಸ್ಥರಿಂದ ಮೌಖಿಕ ಪರಂಪರೆಯಲ್ಲಿ ಹುಟ್ಟಿಕೊಂಡ ಗೀತೆಗಳೇ ಈ ಜನಪದ ಕಾವ್ಯ ಸಂಪತ್ತು. ಹುಟ್ಟಿದಾಗ ಸ್ಥೂಲಗೀತೆಯನ್ನು ಸ್ಮರಿಸುವ, ಅಗಸನ ಮಡಿಯನ್ನು ನೆನೆಯುವ, ರಾಗಿ ಬೀಸುವಾಗ, ನಾಟಿ ಮಾಡುವಾಗ, ಮದುವೆ, ಮಳರಾಯನ ಕರೆಯುವಾಗ, ಕೊನೆಗೆ ಸಾವಿನ ಮನೆಯಲ್ಲೂ ಕೂಡ ಜನಪದವಿದೆ ಅಂತ ವಿವರಣೆ ನೀಡಿದರು. ಜಾನಪದ ಏನು ಅಂತ ನೀವು ಯೂಟ್ಯೂಬಲ್ಲಿ ದಿನ ಹುಡುಕ್ತಾ ಇರ್ತೀರಾ. ಇವತ್ತು ಹೋಗ್ಬಿಟ್ಟು ನೀವು ಮನೆಗೆ ಯೂಟ್ಯೂಬಲ್ಲಿ ಹುಡುಕಿ ಜಾನಪದ ಏನು ಅಂತ. ಜಾನಪದ ಅಂದರೆ ತೊಟ್ಲಿಂದ ಹಿಡಿದು ಚಟ್ಟದವರೆಗೂ ಇರ್ತಕ್ಕಂಥ ಪೈಣವೇ ಜಾನಪದ. ನಮ್ಮ ಮನೆಯೇ ಜಾನಪದ, ನೀವೇ ಜಾನಪದ, ಇಲ್ಲಿರ್ತಕ್ಕಂಥವ್ರೆಲ್ಲರೂ ಜಾನಪದ. ಜಾನಪದ ಅಂದರೆ ಜನರ ಜೊತೆಗೆ ಇರ್ತಕ್ಕಂಥದ್ದು. ಜನ ಬಹಳ ದೊಡ್ಡದಾಗಿ ಏನಂತ ವಿವರಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಜನರ ಜೊತೆಗೆ ನಮ್ಮ ನಿತ್ಯ ಜೀವನದ ಜೊತೆಗೆ ಇರ್ತಕ್ಕಂಥದ್ದು ಜಾನಪದ. ಜನಪದದಲ್ಲಿ ಮೌಖಿಕ ಪರಂಪರೆಗೆ ಹೇಗೆ ಹುಟ್ಕೊಂಡು ಮಗುನ ಹುಟ್ಟಿದಾಗ ಬಾಣಂತಿಯಾಗಿರ್ತಾಳೆ ಮಗು, ತಾಯಿ ಬಾಣಂತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊಟ್ಟೆಲಿರ್ತಕ್ಕಂಥ ಮಗುವಿಗೆ 9 ತಿಂಗಳು 9 ಪದ ಹಾಡ್ತೀವಿ. ನಮ್ಮ ಜಾನಪದ ಕೃಷ್ಣೇಗೌಡರು ಗೊತ್ತು. ಎಲ್ಲರೇ ಬೇರೆ ಯಾವ ದೇಶದಲ್ಲಿ ಮಾಡಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಸಂಸ್ಕೃತಿ ಇದೆ. ಹುಟ್ಟಿದ ತಕ್ಷಣ ಹುಟ್ಟಿಸಿದಾಗ ಯಾರು ಹುಟ್ಟಿಸ್ತಾರೆ? ತರುವಾಯ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಪತ್ರಕರ್ತ ಸಂಘಟಕ ಡಾಕ್ಟರ್ ಕೆ.ಎನ್. ವಿಜಯಕೊಪ್ಪ ಅವರಿಗೆ ಪರಿಷತ್ತಿನ ಬಾವುಟ ನೀಡಿ ಜವಾಬ್ದಾರಿ ವಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆರಗೋಡು ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಮಂಜುನಾಥ್, ಕಾಜಪ್ಪ ರಾಮನಗರ ಜಿಲ್ಲಾಧ್ಯಕ್ಷರಾದ ಕಾಂತಪ್ಪ, ಕಲಾವಿದರಾದ ಸೋಪಾನ ಕೃಷ್ಣೇಗೌಡ, ಸ್ವಾಮಿಗೌಡ, ನಾಟಿ ಸಾಕಮ್ಮ, ಮಧು ಕಿರಾರ, ಚಂದ್ರಗಿರಿ ರೆಡ್ಡಿ, ಮುಖ್ಯ ಶಿಕ್ಷಕರಾದ ಸಿದ್ದರಾಜು ಸೇರಿದಂತೆ ಅನೇಕರಿದ್ದರು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ಆರಂಭಿಸಿರುವ ಪ್ರವಾಸ ಮುಂದುವರೆದಿದ್ದು, ತುಮಕೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವ ರಾಜಣ್ಣ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ರಾಜಣ್ಣ ಅವರೇ, ನೀವು ಹಿರಿಯರು, ಗೌರವವಿದೆ, ನಿಮ್ಮ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೇನೆ. ಆದರೆ ಹಿಟ್ಲರ್ ಕಾಲದ ರಾಜಕಾರಣ ಮಾಡಬೇಡಿ. ಇಲ್ಲಿ ಯಾರೂ ಕೂಡ ನಿಮ್ಮ ದರ್ಪಕ್ಕೆ, ಧಮಕಿಗೆ, ಟಾರ್ಗೆಟ್ ರಾಜಕಾರಣಕ್ಕೆ ಕೈಕೊಟ್ಟು ಕೂರಲ್ಲ ಅಂತ ರಾಜಣ್ಣ ವಿರುದ್ಧ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನ ಮಧುಗಿರಿಯಲ್ಲಿ ನಡೆದ 3ನೇ ದಿನದ ಕಾರ್ಯಕರ್ತರ ಸಭೆ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ತಾಲೂಕಿನಲ್ಲಿ ಟಾರ್ಗೆಟ್ ರಾಜಕಾರಣ ಮಾಡುತ್ತಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರ ನರಸಿಂಹಮೂರ್ತಿ ಜೆಡಿಎಸ್ ಪಕ್ಷದ ಅಭಿಮಾನಿಯಾಗಿದ್ದು ತಪ್ಪ. ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡ ಕಾರಣಕ್ಕೆ ಅಮಾಯಕ ಆತನನ್ನು ಟಾರ್ಗೆಟ್ ಮಾಡಿ ಬಲಿಪಶು ಮಾಡ್ತಿದ್ದೀರಿ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ, ವೀರಭದ್ರಪ್ಪ, ತಿಪ್ಪರಾಯಪ್ಪ, ಅಂಜನಪ್ಪ ಹಾಗೂ ಬಸವರಾಜ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಪಾಂಡವಪುರ ಪಟ್ಟಣದಲ್ಲಿ ಇದೇ 27ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಪಾಂಡವಪುರ ತಾಲೂಕು ಕಚೇರಿಯಲ್ಲಿ ಇದೇ 27ರಂದು ನಡೆಯುವ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಇತ್ತೀಚೆಗೆ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಯ ಆಡಳಿತಾಧಿಕಾರಿಗಳು ಭಾಗಿಯಾಗಿದ್ದು, ಸರ್ಕಾರದ ಆದೇಶದ ಜೊತೆಗೆ ಸರ್ಕಾರದ ಅಧಿಕಾರಿಗಳು, ನೌಕರರು ಭಾಗವಹಿಸಲು ಜವಾಬ್ದಾರಿಯನ್ನು ತಹಶೀಲ್ದಾರರು ತೆಗೆದುಕೊಳ್ಳಬೇಕು ಅಂತ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿ.ಆರ್. ರಮೇಶ್ ತಿಳಿಸಿದರು. ಜಯಂತಿ ಅಂಗವಾಗಿ ಪ್ರಗತಿಪರ ರೈತರು, ತೋಟಗಾರಿಕೆ, ರೇಷ್ಮೆ, ಕೃಷಿ ವ್ಯವಸಾಯದಲ್ಲಿ ತೊಡಗಿರುವ 6 ಜನರನ್ನು ಗುರುತಿಸಿ ಸನ್ಮಾನ ಮಾಡಿ ಅಭಿನಂದನೆ ಮಾಡಬೇಕಂತ ಸಭೆಯಲ್ಲಿ ನಿರ್ಧರಿಸಲಾಯಿತು. ಇದರ ಜೊತೆಗೆ ಸರ್ಕಾರಿ ಶಾಲೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ SSLC ವಿದ್ಯಾರ್ಥಿಗಳಿಗೂ ಮತ್ತು ತಾಲೂಕಿನಲ್ಲಿ ಉತ್ತಮ ಸೇವೆ ಮಾಡಿದ ಅಧಿಕಾರಿಗಳನ್ನು ಸನ್ಮಾನ ಮಾಡಲು ಚರ್ಚಿಸಲಾಯಿತು. ತಹಶೀಲ್ದಾರ್ ಸಂತೋಷ್ ರವರು ಮಾತನಾಡಿ, ಶಾಸಕರ ಜೊತೆ ಚರ್ಚೆ ಮಾಡಿ ಕಾರ್ಯಕ್ರಮಕ್ಕೆ ನಿಗದಿತ ಸ್ಥಳ, ಸೂಕ್ತ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಡುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಿದ ಹಾಗೆ ವ್ಯವಸ್ಥಿತವಾಗಿ ಮಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆಲವು ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಒಬ್ಬರ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರ ನಿಗದಿಪಡಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಭಾಗವಹಿಸದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ನಾನೇನು ಹೇಳಲ್ಲ, ಆದರೆ ಎಲ್ಲ ಅಧಿಕಾರಿಗಳಿಗೂ ಹೇಳ್ತೀನಿ, ನಿಮ್ಮ ಮಿತ್ರರಾದ ಅಧಿಕಾರಿಗಳಿಗೂ ಹೇಳಿ, ಇದು ಒಬ್ಬರ ಕಾರ್ಯಕ್ರಮ ಅಲ್ಲ. ಇದು ಸರ್ಕಾರ ನಿಗದಿಪಡಿಸಿದೆ. ಮತ್ತು ಆ ಜನಾಂಗದ ಪ್ರತಿಯೊಂದು ಜನಾಂಗದ ಜಯಂತಿಗಳನ್ನು ಆಚರಿಸುವಾಗ ನಾವು ಈ ಕೆಂಪೇಗೌಡ ಜಯಂತಿಗೆ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಈ ರೀತಿ ಏನಾದರೂ ಅಪಮಾನಗಳನ್ನು ಸಲ್ಲಿಸಿದಾಗ ಸಹಜವಾಗಿ ಅವರುಗಳು ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಹೇಳಿದಾಗೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಜನಗಳನ್ನು ಕರ್ಕೊಂಡು ಬಂದು
ಈ ಕಾರ್ಯಕ್ರಮವನ್ನು ಅಭೂತಪೂರ್ವ ಯಶಸ್ವಿಗೊಳಿಸ್ತೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರ ಸಹಕಾರ ಆ 27ರವರೆಗೆ ನಾನು ಯಾರಿಗೆ ಫೋನ್ ಮಾಡಲಿದ್ದೀನಿ ನೀವು. ಸಭೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಂಘದ ಅಧ್ಯಕ್ಷರಾದ ಜನತಾ ಭಂಡಾರ ರಾಮಕೃಷ್ಣೇಗೌಡ, CR ರಮೇಶ್, ಯೋಗೇಶ್, ಧನ್ಯಕುಮಾರ್, ನಾಗೇಶ್, ಅಂಕಯ್ಯ, ಯೋಗೇಶ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ತಾಲೂಕು ಕಚೇರಿಯಲ್ಲಿ ಹಾಜರಿದ್ದ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಕಚೇರಿಯಲ್ಲಿ ಹಾಜರಿದ್ದ ಸಾರ್ವಜನಿಕರಿಂದ ಜಿಲ್ಲಾಧಿಕಾರಿಗಳು ಖುದ್ದು ಅರ್ಜಿ ಸ್ವೀಕರಿಸಿ ಅವರಿಗೆ ಇರುವ ತೊಂದರೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ತಾಲೂಕು ಕಚೇರಿಯ ಎಲ್ಲ ಶಾಖೆಗಳಿಗೆ ತೆರಳಿ ಅರ್ಜಿ ವಿಲೇವಾರಿ ಬಗ್ಗೆ ವಿಚಾರಿಸಿ ಕಡತಗಳನ್ನು ಪರಿಶೀಲಿಸಿದರು. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನಿಗದಿತ ಅವಧಿಯೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ವಿಳಂಬ ನೀತಿ ಅನುಸರಿಸುವುದು ಕಂಡುಬಂದಲ್ಲಿ ಅಥವಾ ದೂರುಗಳು ಬಂದಲ್ಲಿ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದರು. ಹಲಗೂರು ಸಮೀಪದ ದಳವಾಯಿ ಕೋಟೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳಾದ ದಿವಂಗತ ಮಲ್ಲಿಕಾರ್ಜುನಪ್ಪನವರ ಪುತ್ರ ಗಿರೀಶ್ ಅವರು ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್, ಪೆನ್ಸಿಲ್ ಹಾಗೂ ಸಿಹಿ ವಿತರಿಸಿದರು. ಹಲಗೂರು ಸಮೀಪದ ದಳವಾಯಿ ಕೋಟೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳಾದ ದಿವಂಗತ ಮಲ್ಲಿಕಾರ್ಜುನಪ್ಪರವರ ಮಗ ಶ್ರೀಯುತ ಗಿರೀಶ್ ಅವರು ಮಕ್ಕಳಿಗೆ ಉಚಿತ ನೋಟ್ಬುಕ್, ಪೆನ್ಸಿಲ್ ಹಾಗೂ ಸಿಹಿ ವಿತರಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ 2025-26 ಸಾಲಿನ ಮಕ್ಕಳ ಮನೆ ಕೊಠಡಿ ಉದ್ಘಾಟಿಸಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ದಾನಿಗಳಾದ ಗಿರೀಶ್ರವರು ಮಾತನಾಡಿ, ದಳವಾಯಿ ಕೋಟೆಯಲ್ಲಿ ಶಾಲೆಗೆ ನಮ್ಮ ತಂದೆಯವರು ಜಾಗ ನೀಡಿದ್ದು ಅವರ ನಿಧನದ ನಂತರ ನಾನು ಸೇವೆ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ಸಿಲ್, ಪೆನ್ ಹಾಗೂ ಸಿಹಿಯನ್ನು ವಿತರಿಸಿದ್ದೇನೆ. ಈ ಶಾಲೆಯಲ್ಲಿ ಬಡ ಮಕ್ಕಳಿದ್ದು ನನ್ನ ಕೈಲಾದ ಸೇವೆ ಮಾಡ್ತೇನೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕವಿತಾ, ಗಿರೀಶ್, ತಿಮ್ಮಯ್ಯ, ಸದಸ್ಯರಾದ ರವಿ, ಜ್ಯೋತಿಲಕ್ಷ್ಮಿ, ನವ್ಯ ಹಾಗೂ ಇನ್ನಿತರರಿದ್ದರು. ಮಿಮ್ಸ್ಗೆ ಸೇರಿದ ಭೂಮಿಯಲ್ಲಿ ತಮಿಳು ಕಾಲೋನಿ ನಿರ್ಮಾಣ ಹಾಗೂ ಹಲವರಿಂದ ಒತ್ತುವರಿಯಾಗಿದ್ದು ಈ ಭೂಮಿಯ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕರವೆಯಿಂದ ಜೂನ್ 30ರಿಂದ ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನ ಹಮ್ಮಿಕೊಂಡಿರುವುದಾಗಿ ಕರವೇ ಜಿಲ್ಲಾಧ್ಯಕ್ಷ HD ಜಯರಾಮ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷರಾದ HD ಜಯರಾಮ್ ಅವರು ತಮಿಳು ಕಾಲೋನಿ ನಿವಾಸಿಗಳನ್ನು ವರ್ಗಾಯಿಸಿ ಈ ಜಾಗವನ್ನು ಮೆಡಿಕಲ್ ಕಾಲೇಜು ಸುಪರ್ದಿಗೆ ನೀಡಲು ನ್ಯಾಯಾಲಯದ ಆದೇಶವಿದ್ದರೂ ಜಿಲ್ಲಾಡಳಿತದ ಅಧಿಕಾರಿ ವರ್ಗ ಮೀನಾಮೇಷ ತೋರುತ್ತಿದ್ದಾರೆ ಎಂದರು. ತಮಿಳು ಕಾಲೋನಿ ನಿವಾಸಿಗಳಿಗೆ 4 ಬಾರಿ ವಿವಿಧೆಡೆ ಮನೆ ನಿರ್ಮಿಸಿಕೊಟ್ಟರೂ ಸ್ಥಳ ಬದಲಾಯಿಸದೆ ಮಿಮ್ಸ್ ಅಭಿವೃದ್ಧಿಗೆ ತಡೆಯಿಡುತ್ತಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಸವಾಲಾಗಿರುವುದರ ವಿಚಾರವಾಗಿ ಕನ್ನಡಿಗರನ್ನು ಜಾಗೃತಗೊಳಿಸಬೇಕಾದ ಅಗತ್ಯವಿದೆ ಅಂತ ಅವರು ಹೇಳಿದರು. ಈ ನಿಟ್ಟಿನಲ್ಲಿ ಮೊದಲ ಹಂತವಾಗಿ ಮಂಡ್ಯ ನಗರದ 35 ವಾರ್ಡ್ಗಳಲ್ಲಿ ಬೈಕ್ ಹಾಗೂ ತೆರೆದ ವಾಹನಗಳ ಮೂಲಕ 1 ಲಕ್ಷ ಕರಪತ್ರ ಹಂಚಿ ಮೆಡಿಕಲ್ ಕಾಲೇಜು ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮನವಿ ಮಾಡುವುದಲ್ಲದೆ ನಗರದಾದ್ಯಂತ ಪೋಸ್ಟರ್ ಹಾಗೂ ಸ್ಟಿಕ್ಕರ್ಗಳನ್ನು ಅಳವಡಿಸಿ ಮೆಡಿಕಲ್ ಕಾಲೇಜು ವಿಸ್ತರಣೆ ಮತ್ತು ಅಭಿವೃದ್ಧಿ ಮಹತ್ವ ತಿಳಿಸಲಾಗುವುದು ಅಂತ ಅವರು ಹೇಳಿದರು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ 30 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. ಜೊತೆ ಹೊರ ಜಿಲ್ಲೆಗಳಿಂದ ಹೀಗೆ ಪೇಷಂಟ್ ರೋಗಿಗಳು ಹೊರ ರೋಗಿಯಾಗಿ ಒಳ ರೋಗಿಯಾಗಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದೆ. ಮೆಡಿಕಲ್ ಕಾಲೇಜ್ ಆಗಿರುವಂತ ಇಂಥ ಸಂದರ್ಭದಲ್ಲೂ ಕೂಡ ನಾವು ಹಲವಾರು ಏನು ಚಿಕಿತ್ಸೆಗೆ ಬೇಕಾದಂತಹ ಸವಲತ್ತುಗಳನ್ನ ಪಡೆಯುವಲ್ಲಿ ವಿಫಲರಾಗಿದ್ದೇವೆ. ಯಾಕೆಂದ್ರೆ ಇವಾಗ ನಮ್ಗೆ ಡ್ರಾಮಾ ಕೇರ್ ಮಾಡ್ಬೇಕು ಅಂದ್ರೆ ಜಾಗದ ಅವಶ್ಯಕತೆ ಇಲ್ಲ, ಜಾಗದ ತುಂಬಾ ತೊಂದರೆ ಇದೆ. ಇವೆಲ್ಲದ್ರ ಜೊತೆಗೆ ಏನು ಆರ್ಟ್ ಸ್ಪೆಷಲಿಸ್ಟ್ ಈಗೇನು ಯುವಕರು ಇದಕ್ಕಿದಾಗೆ ಆರ್ಟ್ ಆಗುವಂತ ಸಂದರ್ಭಗಳು ಸಾಕಷ್ಟು ನಾವೆಲ್ಲ ಜನರನ್ನ ಕಳ್ಕೊಂಡಿದೀವಿ. ಇಂಥ ಒಂದು ವ್ಯವಸ್ಥೆ ಇದೆ. ಮತ್ತೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ನಾವು ಹೊರ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರೆ ಬೆಂಗಳೂರು, ಮೈಸೂರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ನಾವು ಕಂಡಿದ್ದೇವೆ. ಹಾಗಾಗಿ ಅವೆಲ್ಲವರ ಹಿತದೃಷ್ಟಿಯಿಂದ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಇರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಹಾರಾಜರು ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಉಳಿಸ್ಕೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಅವ್ರಿಗೆ ಈಗಾಗಲೇ 4 ಕಡೆ ಕೊಟ್ಟಿದ್ರು, ಹೋಗದೇ ಇರುವಂತ ವ್ಯವಸ್ಥೆನ ಜಿಲ್ಲಾಡಳಿತ ಶಿಸ್ತು ಕ್ರಮವನ್ನ ಜರುಗಿಸುವುದರ ಮುಖಾಂತರ ನ್ಯಾಯಾಲಯದ ತೀರ್ಪನ್ನ ಎತ್ತಿಡುವಂತ ಕೆಲಸವನ್ನ ಮಾಡಬೇಕು. ಗೋಷ್ಠಿಯಲ್ಲಿ ಶಿವರಾಮೇಗೌಡ, ವೆಂಕಟೇಶ್, ನಾಗರಾಜು, ಮುದ್ದೇಗೌಡ, ಪ್ರವೀಣ್, ಜೋಸೆಫ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಂಡವಪುರದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ನ್ಯಾಯಬೆಲೆ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಲು ಡಾಕ್ಟರ್ ಪುಷ್ಪಾ ಅಮರನಾಥ್ ಸೂಚನೆ. ಗೃಹಲಕ್ಷ್ಮಿ ಹಣದಿಂದ ಬದುಕು ಕಟ್ಟಿಕೊಂಡ ಜಯಲಕ್ಷ್ಮಮ್ಮರಿಗೆ ಅಭಿನಂದನೆ. ಹೊಸಹಳ್ಳಿಯಲ್ಲಿ ಸದ್ಗುರು ಲಿಂಗಾನಂದರ ಭಜನಾ ಮಂದಿರ ಹಾಗೂ ದಾಸೋಹ ಕೊಠಡಿ ಲೋಕಾರ್ಪಣೆ. ಮಠದ ಬೆಳವಣಿಗೆ ಬಗ್ಗೆ BR ರಾಮಚಂದ್ರ ಪ್ರಶಂಸೆ. ಭಕ್ತರು ನೆಮ್ಮದಿಯಿಂದ ಬದುಕಲು ಸ್ವಾಮೀಜಿ ಸಲಹೆ.
ಜೂನ್ 23ರಂದು ಮಂಡ್ಯದಲ್ಲಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿ ಸ್ಮರಣೆ, ಹಲವು ಗಾಯಕರಿಂದ ಗಾಯನ ಕಾರ್ಯಕ್ರಮ, ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಹೇಳಿಕೆ. ಭಾರತೀನಗರದಲ್ಲಿ ಯೋಗ ಸಮಾವೇಶ ಯಶಸ್ವಿ, ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡಲು ಗಣ್ಯರ ಕಳಕಳಿ, ಡಾಕ್ಟರ್ ಮಾದೇಗೌಡ ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಆಯೋಜನೆ. ಕೆರಗೋಡು ಗ್ರಾಮದಲ್ಲಿ ಜನಪದ ಪರಿಷತ್ ಜಿಲ್ಲಾ ಘಟಕ ಆರಂಭ, ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ವಿಜಯ್ ಪಪ್ಪ ಅಧಿಕಾರ ಸ್ವೀಕಾರ. ರಾಜ್ಯದಲ್ಲಿ ಜಾನಪದ ಸಾಂಸ್ಕೃತಿಕ ನೀತಿ ಜಾರಿಗೆ ತರಲು ನಿವೃತ್ತ ನ್ಯಾಯಮೂರ್ತಿ ಕಳಕಳಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ